ಹೆಲೋ ವೀಕ್ಷಕರೇ, ಎಲ್ರಿಗೂ ನಮಸ್ತೆ. ನಾನು ಪ್ರಿಯಾಂಕಾ. ಸ್ನೇಹಿತರೆ, ಒಬ್ಬ ಸ್ತ್ರೀಯಾಗಿ ಹುಟ್ಟಿದ್ಮೇಲೆ ನಮಗೆ ಯಾವಾಗಲೂ ಅನಿಸ್ತಾ ಇರುತ್ತಲ್ವ, ಯಾಕಪ್ಪ ಸ್ತ್ರೀಯರಿಗೆ ಈ ಕಷ್ಟ, ಯಾಕೆ ಇಷ್ಟು ಚಾಲೆಂಜಸ್? ಪೀರಿಯಡ್ಸ್ ಬಂದಾಗ, ಎಷ್ಟೋ ಚಾಲೆಂಜಸ್ ಬಂದಾಗ ನಮ್ಮಲ್ಲಿ ಈ ಪ್ರಶ್ನೆ ಕಾಡ್ತಾ ಇರುತ್ತಲ್ವ. ಸೊ ಇವತ್ತಿನ ಈ ಎಪಿಸೋಡಲ್ಲಿ ನಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹುಡ್ಕೋಣ. ನಮ್ಮ ಈ ಪ್ರಶ್ನೆಗಳಿಗೆ, ನಮ್ಮ ಈ ಡೌಟ್ಸನ್ನು ಕ್ಲಿಯರ್ ಮಾಡೋಕ್ಕೆ ಇವತ್ತು ನಮ್ಮ ಜೊತೆ ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ ಇದ್ದಾರೆ. ಪ್ರೇಮ್ನಾಥ್ ಸರ್ಗೆ ನಾವು ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್. ಸರ್, ನಾವು ಸ್ತ್ರೀಯಾಗಿ ಯಾಕೆ ಹುಡ್ತೀವಿ? ಭಗವದ್ಗೀತೆ ಏನು ಹೇಳುತ್ತೆ, ಯಾರು ವಾಸ್ತವಕ್ಕೆ ಅವರೇ ಕಾರಕ. ನಾವು ಜನ್ಮ ತಗೊಳ್ಳೋಕ್ಕೆ ಮುಂಚೆ ಸ್ತ್ರೀ ಜನ್ಮ ತಗೋಬೇಕು, ಪುರುಷ ಜನ್ಮ ತಗೋಬೇಕು ಅಂತ ಅಲ್ಲಿ ನಾವು ಡಿಸೈಡ್ ಮಾಡ್ಕೊತೀವಿ. ಯಾವಾಗ ತಾಯಿ ಗರ್ಭದ ಒಳಗೆ ಪ್ರವೇಶವಾಗ್ತೀವಿ ಎಲ್ಲ ಮರ್ತೋಗ್ತೀವಿ. ಕಾರಣ ಎಲ್ಲಿದೆ ಅಂದರೆ ಹಿಂದಿನ ಜನ್ಮ ಪುರುಷದ ಅನುಭವ ಇರೋರು ಸ್ತ್ರೀ ಜನ್ಮ ತಗೋಬೇಕು ಅಂದ್ಕೊತಾರೆ, ಪುರುಷ ಜನ್ಮದ ಅನುಭವ ಇರೋರು ಸ್ತ್ರೀ ಜನ್ಮ ತಗೋಬೇಕು. ಈ ಆತ್ಮ ನೂರಾರು ಸ್ತ್ರೀ ಜನ್ಮಗಳು, ನೂರಾರು ಪುರುಷ ಜನ್ಮಗಳು ತಗೊಳುತ್ತೆ. ಇಷ್ಟದಿಂದನೇ ನಾವು ಯಾರೇ ಆಗಲಿ ಸ್ತ್ರೀ ಜನ್ಮ ತಗೊತಾರೆ. ಯಾರು ಅಲ್ಲಿ ಮೇಲೆ ಲೋಕದಲ್ಲಿ ನೀನು ಸ್ತ್ರೀಯಾಗಿ ಹುಟ್ಟು ಅಂತ ಹೇಳಲ್ಲ. ಆತ್ಮ ನಾನು ಸ್ತ್ರೀ ಜನ್ಮ ತಗೋಬೇಕು, ಈ ಅನುಭವ ನನಗೆ ಬೇಕು, ಇನ್ನು ನಾನು ತಿಳ್ಕೊಳ್ಳೋದು ಭಾಳ ಇದೆ ಸ್ತ್ರೀ ಜನ್ಮದ ಅನುಭವ ಅಂತ ಆತ್ಮನೇ ಸ್ತ್ರೀ ಜನ್ಮ ತಗೊಂಡು ಬರುತ್ತೆ. ಜನನ ಅಂದರೆ ಆತ್ಮ ದೇಹದ ಒಳಗೆ ಪ್ರವೇಶವಾಗುವುದು. ಯಾವ ದೇಹದ ಒಳಗೆ ಪ್ರವೇಶವಾಗಬೇಕು? ಸ್ತ್ರೀ ದೇಹನ, ಪುರುಷ ದೇಹನ ಅಂತ ಎಲ್ಲ ಈ ಆತ್ಮನೇ ಮೇಲೆ ಲೋಕದಿಂದ ಯಾವ ಜನ್ಮ ಬೇಕು ಅಂತ ಇಷ್ಟದಿಂದನೇ ಇಲ್ಲಿ ಜನ್ಮ ತಗೊಳ್ಳೋದು. ಯಾರು ಕಳಿಸಲ್ಲ ನಿನ್ನೆ ಸ್ತ್ರೀಯಾಗಿ ಹುಟ್ಟು ಅಂತ ಯಾರು ಹೇಳಲ್ಲ. ಮೇಲೆ ಲೋಕದಲ್ಲಿ ಆತ್ಮಗೆ ಯಾವಾಗಲೂ ಫ್ರೀಡಮ್ ಇರುತ್ತೆ. ಇದು ತಿಳ್ಕೋಬೇಕು ಎಲ್ಲರೂ. ಸರಿ, ಆತ್ಮ ವೇಗವಾಗಿ ಉದ್ಧಾರ ಆಗಬೇಕು ಅಂದರೆ ಯಾವ ಜನ್ಮ ತಗೊಂಡ್ರೆ ವೇಗವಾಗಿ ಉದ್ಧಾರ ಆಗುತ್ತೆ? ವೇಗವಾಗಿ ಉದ್ಧಾರ ಆಗಬೇಕಂದ್ರೆ ಮಕ್ಕಳಾಗಿರಬೇಕು, ಸ್ತ್ರೀ ಜನ್ಮ ತಗೋಬೇಕು. ಈ ಮಕ್ಕಳು ದೊಡ್ಡವರು ಆಗಿಬಿಡ್ತಾರೆ. 7-8 ವರ್ಷದವರೆಗೆ ಮಕ್ಕಳನ್ನ ನಾವು ದೇವರು ಅಂತೀವಿ. ಯಾಕೆ? ಮನುಷ್ಯರಲ್ಲ. ಆಮೇಲೆ ವಯಸ್ಸು ಹೆಚ್ಚಿಗಾದರೆ ಮತ್ತೆ ಮನುಷ್ಯರಾಗ್ತಾರೆ. ಸ್ತ್ರೀ ಹಾಗಲ್ಲ. ಆ ಜನ್ಮ ಕೊನೆವರೆಗೆ ಅದೇ ಜೀವನ ಮಾಡ್ತಾರಲ್ಲ. ಈ ಸ್ತ್ರೀ ಜನ್ಮ ತಗೊಂಡ್ರೆ ಅತಿ ವೇಗವಾಗಿ ಉದ್ಧಾರವಾಗ್ತಾರೆ. ಆ ಜ್ಞಾನ ಹೋಗಬೇಕು. ಆ ಜ್ಞಾನವಿಲ್ಲ, ಅದಕ್ಕೆ ಪ್ರಶ್ನೆ ಬರುತ್ತೆ, ಯಾಕೆ ನಾನು ಸ್ತ್ರೀ ಜನ್ಮ ತಗೋಬೇಕು ಅಂತ. ಕ್ವಶನು ಯಾವ ಬರುತ್ತೆ ಅಂದರೆ ಜ್ಞಾನವಿಲ್ಲ ಅಂದ್ರೆ ಕ್ವಶನ್ ಬರುತ್ತೆ. ಜ್ಞಾನವಿದ್ದರೆ ಈ ಪ್ರಶ್ನೆನೇ ಬರಲ್ಲ. ಅದಕ್ಕೆ ಜ್ಞಾನ, ಪಂಡಿತ ಜ್ಞಾನ, ಆತ್ಮಜ್ಞಾನ. ಪುಸ್ತಕ ಓದಿದರೆ ಅರ್ಥ ಮಾಡ್ಕೊಳ್ಳೋ ಜ್ಞಾನ ಪಂಡಿತ ಜ್ಞಾನ. ಧ್ಯಾನ ಮಾಡಿದರೆ ತಿಳ್ಕೊಳ್ಳೋ ಜ್ಞಾನ ಅಂತರ್ಜ್ಞಾನ, ಆತ್ಮಜ್ಞಾನ. ನಾವು ಧ್ಯಾನ ಮಾಡಿದರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನಮ್ಮ ಒಳಗಿದೆ. ಅದು ಯಾರು ಒಳಗೋಗಿ ಪ್ರಶ್ನೆಗೆ ಉತ್ತರ ತಗೊತಾ ಇಲ್ಲ, ಅದು ಕಾರಣ. ಅದಕ್ಕೆ ನಾವು ಒಳಗೋಗಿ ನಮ್ಮ ಪ್ರಶ್ನೆಗೆ ಉತ್ತರ ತಗೊಳ್ಳೋ ಸ್ಥಿತಿನ ಎಲ್ಲರೂ ಪಿರಮಿಡ್ ಮಾಸ್ಟರ್ಸ್ ಹೊಂದಬೇಕು. ನಾವು ಹೇಳ್ತೀವಿ ನಮ್ಮ ಅನುಭವದಿಂದ ನಾವು ಏನು ಜ್ಞಾನ ಹೊಂದಿದ್ದೀವೋ, ಆದರೆ ನಿಮ್ಮ ಒಳಗಿಂದ ಉತ್ತರ ಬಂದರೆ ಅದು ಭಾಳ ಅದ್ಭುತವಾಗಿರುತ್ತೆ. ಸ್ವೀಕಾರ ಮಾಡ್ತಾರೆ ಯಾರೇ ಆಗಲಿ. ಇದು ಮುಖ್ಯವಾಗಿ ಇದೇನಂತಾರೆ ಅಂದರೆ ಸಮಾಧಿ ಸ್ಥಿತಿ ಅಂತಾರೆ. ನಮ್ಮ ಪ್ರಶ್ನೆಗೆ ನಮ್ಮೊಳಗಿಂದ ಉತ್ತರ ತಗೊಂಡ್ರೆ ಅದು ಸಮಾಧಿ ಸ್ಥಿತಿ ಅಂತಾರೆ. ಮತ್ತು ಇಷ್ಟು ಅದ್ಭುತವಾದ ಜೀವನ ನಾವು ತಗೊಂಬಂದಾಗ ಯಾಕೆ ಈ ಸ್ತ್ರೀ ಜನ್ಮನೇ ಒಂದು ಶಾಪ ಅಂತ ಅನ್ಕೊಂತಾರೆ ತುಂಬ ಜನ? ಅದಕ್ಕೆ ಹೇಳೋದು, ಅತಿ ವೇಗವಾಗಿ ಆತ್ಮ ಉದ್ಧಾರ ಆಗಬೇಕಂದ್ರೆ ಈ ಭೂಲೋಕದಲ್ಲಿ ಸ್ತ್ರೀ ಜನ್ಮ ಒಂದು ಅದ್ಭುತ. ಇನ್ನೊಂದು ಏನಂದರೆ ಗುಣಗಳು. ಸಹಜವಾಗಿ ಸ್ತ್ರೀಗೆ ಗುಣಗಳಿರ್ತವೆ. ಇವೆರಡು ಜನ್ಮ ತಗೊಳ್ಳೋಕ್ಕೆ ಮುಂಚೆ ನೆನಪಿರುತ್ತೆ, ಜನ್ಮ ತಗೊಂಡ್ಮೇಲೆ ಮರ್ತೋಗ್ತಾರೆ. ದಟ್ ಈಸ್ ಅ ಪ್ರಾಬ್ಲಮ್. ಅದಕ್ಕೆ ಧ್ಯಾನ ಮಾಡಿದರೆ ಇವೆಲ್ಲ ನೆನಪಡ್ತಾವೆ. ಹೌದಾ, ಈ ಸ್ತ್ರೀ ಜನ್ಮದ ಬೆಲೆ ಎಷ್ಟಿದೆಯಾ,
ಈ ಗುಣಗಳು ಸಹಜವಾದ ಗುಣಗಳು ನಮ್ಮ ಹತ್ರ ಇರ್ತಾವಂತ ಯಾರೇ ಆಗಲಿ ಸ್ವೀಕಾರ ಮಾಡ್ತಾರೆ. ಮತ್ತೆ ಯಾಕೆ ತುಂಬ ಚಾಲೆಂಜಸ್, ಸ್ತ್ರೀಯರಿಗೆ ತುಂಬ ಚಾಲೆಂಜಸ್ ಎಲ್ಲ ಕಡೆ? ಆತ್ಮ ಜನ್ಮ ತಗೊಳ್ಳೋಕ್ಕೆ ಮುಂಚೆ ಚಾಲೆಂಜಸ್ ಬೇಕೋ ಬೇಡ, ಎಂಥ ಚಾಲೆಂಜಸ್ ಬೇಕಂತ ಸ್ವೀಕಾರ ಮಾಡಿ ಭೂಲೋಕದಲ್ಲಿ ಜನ್ಮ ತಗೊಳ್ತಾರೆ ಆತ್ಮ. ಅದಕ್ಕೆ ಪತಿ ಸರ್ ಹೇಳ್ತಾ ಇದ್ರು, ಎಷ್ಟು ಹೆಚ್ಚಿಗೆ ಚಾಲೆಂಜಸ್ ಇರ್ತಾವೋ, ಎಷ್ಟು ಹೆಚ್ಚಿಗೆ ಫೇಲ್ಯೂರ್ಸ್ ಇರ್ತಾವೋ, ಆ ಆತ್ಮ ಅತಿ ವೇಗವಾಗಿ ಉದ್ಧಾರವಾಗತ್ತೆ. ಗಮನಿಸಿದರೆ ಈ ಭೂಲೋಕದಲ್ಲಿ ಯಾರಿಗೆ ಹೆಚ್ಚಿಗೆ ಚಾಲೆಂಜಸ್ ಫೇಲ್ಯೂರ್ಸ್ ಅಂದರೆ ಮಹಿಳೆಯರಿಗೆ. ಯಾರು ಗಮನಿಸ್ತಾ ಇಲ್ಲ. ಮೊದಲು ಇದು ಹೆಚ್ಚಿಗೆ ಚಾಲೆಂಜಸ್ ಫೇಲ್ಯೂರ್ಸ್ ಇದ್ದರೆ ಆತ್ಮ ಅತಿ ವೇಗವಾಗಿ ಉದ್ಧಾರವಾಗತ್ತೆ, ಇದು ಸತ್ಯ. ಸ್ತ್ರೀ ಜನ್ಮ ಯಾಕೆ ತಗೊಂಡಿದ್ದೀನಿ ಅಂದರೆ ಹೆಚ್ಚಿಗೆ ಚಾಲೆಂಜಸ್, ಹೆಚ್ಚಿಗೆ ಫೇಲ್ಯೂರ್ಸ್ ಇರೋದು ಮಹಿಳೆಯರಿಗೆ ಅಂತ ಬೇಕಂತಲೇ ತಗೊಂಡಿದ್ವಿ ಜನ್ಮ ಅಂತ ಈ ಜ್ಞಾನ ಯಾರಿಗಿಲ್ಲ. ಅದಕ್ಕೆ ಸ್ವೀಕಾರ ಮಾಡ್ತಾ ಇಲ್ಲ. ಗಮನಿಸಿದ್ದರೆ ಮದುವೆಗೆ ಮುಂಚೆ ಮಹಿಳೆಯರ ಜೀವಿತ ಸ್ವರ್ಗ, ಮಹಿಳೆಯರ ಜೀವಿತ ಸ್ವರ್ಗ. ಎಷ್ಟು ಪ್ರೀತಿ ಸಿಗುತ್ತೆ ಅವ್ರಿಗೆಲ್ಲ ಸ್ತ್ರೀಯರಿಗೆ. ಮದುವೆ ಆದಮೇಲೆ ಕಂಪ್ಲೀಟ್ ಚೇಂಜ್. ಇದು ಬದಲಾವಣೆ ಒಪ್ಪಿಕೋಬೇಕು, ಆಕ್ಸೆಪ್ಟ್ ಮಾಡಬೇಕಂದ್ರೆ ಜ್ಞಾನ ಬೇಕು. ಇದು ಜನ್ಮ ತಗೊಳ್ಳಿಗೆ ಮುಂಚೆ ಜ್ಞಾನವಿದೆ, ನಾನು ಇನ್ನೊಂದು ಮನೆಗೆ ಹೋಗಬೇಕು, ಮದುವೆ ಆದಮೇಲೆ ಚಾಲೆಂಜಸ್ ಎಲ್ಲ ಫೇಸ್ ಮಾಡಬೇಕು ಅಂತ ಜ್ಞಾನವು ಮರ್ತೋಗಿದ್ದಾರೆ. ಆ ಜ್ಞಾನ ಒಳಗಿದೆ. ಧ್ಯಾನ ಮಾಡಿದರೆ ಈ ಜ್ಞಾನವು ನಾವು ಹೊಂದಿತೀವಿ, ಆಕ್ಸೆಪ್ಟ್ ಮಾಡ್ತೀವಿ ನೀವೆಲ್ಲರೂ. ಆವಾಗ ಯು ಕ್ಯಾನ್ ಬಿ ವೆರಿ ಹ್ಯಾಪಿ, ಸೆಲೆಬ್ರೇಟ್ ಮಾಡ್ಕೋಬೋದು ಜೀವನ. ಇವಾಗ ಮದುವೆ ಆದಮೇಲೆ ಎಲ್ಲ ರೀತಿಯಿಂದ ಚಾಲೆಂಜಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಧ್ಯಾನ ಮಾಡಬೇಕು, ಯಾವ ರೀತಿ ಮಹಿಳೆ ಇರಬೇಕು? ಮೊದಲು ಚಾಲೆಂಜಸ್ ಏನೋ ತಿಳ್ಕೋಬೇಕು. ಮಹಿಳೆ ಜೀವನ ತಗೊಂಡ್ರೆ, ಸ್ತ್ರೀ ಜನ್ಮ ತಗೊಂಡ್ರೆ ಚಾಲೆಂಜಸ್ ಏನೇನಿರುತ್ತೆ ಅಂತ ನಾವು ತಿಳ್ಕೊಂಡ್ರೆ ನಾವು ಒಪ್ಪಿಕೊಂತೀವಿ. ನೀವು ಯಾರ್ಯಾವೆಲ್ಲ ಒಪ್ಪಿಕೊಂತೀರಿ, ಇಲ್ಲ ನೀವು ಒಪ್ಪಿಕೊಳ್ಳಲ್ಲ, ಹೌದಲ್ವಾ? ಫಾರ್ ಎಕ್ಸಾಂಪಲ್, ಮದುವೆ ಆದಮೇಲೆ ಇನ್ನೊಂದು ಮನೆಗೆ ಹೋಗಬೇಕು, ಇದು ಎಲ್ಲರಿಗೂ ಗೊತ್ತು. ಇಟ್ ಈಸ್ ಕಂಪಲ್ಸರಿ ರೂಲ್. ಆ ಇನ್ನೊಂದು ಮನೆಗೆ ಹೋದರೆ ಅವ್ರಿಗೆ ಹೇಗೆ ಬೇಕೋ ಅದು ಅಡುಗೆ ಮಾಡಬೇಕು, ಅದೇ ತಿನ್ನಬೇಕು. ಜೀವನ ಕೊನೆವರೆಗೆ ಚಾಲೆಂಜ್ ಆ್ಯಂಡ್ ಫೇಲ್ಯೂರ್. ಆ ವ್ಯಕ್ತಿಗಳು ಡಿಫ್ರೆಂಟ್ ಇರ್ತಾರೆ. ನಮಗೆ ಮನೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ನೀವು ಬೆಳೆದಿದ್ದು ಫ್ಯಾಮಿಲಿ ಇರಲ್ಲ, ಟೋಟಲ್ ಆಪೋಸಿಟ್ ಫ್ಯಾಮಿಲಿ. ಅವರು ಹೇಗಿದ್ರೇನು ಆಕ್ಸೆಪ್ಟ್ ಮಾಡಬೇಕು. ಗಂಡ ಇರ್ಬೋದು, ಅತ್ತೆ ಇರ್ಬೋದು, ನಾದಿನ ಇರ್ಬೋದು, ಮೈದ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರನ್ನ ಆಕ್ಸೆಪ್ಟ್ ಮಾಡಬೇಕು. ಈಗ ನಾನು ಗೊತ್ತಾದರೆ ಆಕ್ಸೆಪ್ಟ್ ಮಾಡ್ತೀವಿ, ಇಲ್ಲಾಂದರೆ ಏನಪ್ಪ ಇಂಥ ಮನೆಗೆ ನಾನು ಬಂದೆ ಅಂತ ಅದೊಂದು ದುಃಖಕ್ಕೆ ಕಾರಣ, ಟೆನ್ಷನ್ಗೆ ಕಾರಣ. ಅಜ್ಞಾನ ಬಿಟ್ಟರೆ ಇನ್ನು ಬೇರೆ ಏನೂ ಇಲ್ಲ. ಆಮೇಲೆ ಬೆಳಿಗ್ಗೆ 5 o'clock ಎದ್ದೊಳ್ಬೇಕು, ಇದು ಕಂಪಲ್ಸರಿ. ಆ ಫ್ಯಾಮಿಲಿ ಜೊತೆಗೆ ಜೀವನ ಕೊನೆವರೆಗೆ ಇರಬೇಕು. ಇದೊಂದು ಚಾಲೆಂಜ್ ಆ್ಯಂಡ್ ಫೇಲ್ಯೂರ್. ಬೆಳಿಗ್ಗೆ ಕಂಪಲ್ಸರಿ ಟೈಮ್ಗೆ ಎದ್ದೊಳ್ಬೇಕು, ಇದು ಜೀವನ ಕೊನೆವರೆಗೆ ಚಾಲೆಂಜು, ಫೇಲ್ಯೂರೇ. ಅಂದರೆ ಇವೆಲ್ಲ ಗೊತ್ತಿಲ್ದಂಗೆ ಯಾರು ಜನ್ಮ ತಗೊಳ್ಳಲ್ಲ. ಜನ್ಮ ತಗೊಂಡಿದ ಮೇಲೆ ಮಾಡ್ತಾ ಹೋಗ್ತಾರೆ. ಇನ್ನೊಂದೇನು, ಎವ್ರಿ ಮಂತ್ ಪೀರಿಯಡ್ಸ್, ಅದು ಒಂದು ವರನೇ, ಆದರೆ ಅದು ಚಾಲೆಂಜ್ ಜೀವನ ಕೊನೆವರೆಗೆ. ಪ್ರೆಗ್ನೆನ್ಸಿ ಚಾಲೆಂಜ್ ಜೀವನ ಕೊನೆವರೆಗೆ, ಡೆಲಿವರಿ ಚಾಲೆಂಜ್ ಜೀವನ ಕೊನೆವರೆಗೆ. ಬೆಳಗ್ಗೆ ಎದ್ದೊಳ್ಬೇಕು, ಮಕ್ಕಳನ್ನ ಎಬ್ಬಿಸಬೇಕು, ಅವನ್ನ ರೆಡಿ ಮಾಡಬೇಕು, ಅಡುಗೆ ಮಾಡಬೇಕು, ಫ್ಯಾಮಿಲಿನೆಲ್ಲ ಇದು ಜೀವನ ಕೊನೆವರೆಗೆ ಚಾಲೆಂಜ್. ಫೇಲ್ಯೂರ್, ನೀವು ಫೇಲ್ಯೂರ್ ಅಂತ ಅನ್ಕೊತಾ ಇದ್ರಿ, ಫೇಲ್ಯೂರ್ ಅಲ್ಲ ಅದು, ಇಟ್ ಈಸ್ ಎ ಲರ್ನಿಂಗ್. ಇವೆಲ್ಲ ಕಂಪಲ್ಸರಿ. ಇದು ಗೊತ್ತಿದೆ ಯಾವಾಗ? ಜನ್ಮ ತಗೊಳ್ಳೋಕ್ಕೆ ಮುಂಚೆ. ಜನ್ಮ ತಗೊಂಡಿದ ಮೇಲೆ ತಾಯಿ ಗರ್ಭದ ಒಳಗೆ ಯಾವಾಗ ಆತ್ಮ ಪ್ರವೇಶವಾಗುತ್ತೆ, ಎಲ್ಲ ಮಾಡ್ತೋಗುತ್ತೆ. ಅದೇ ಈ ಭೂಲೋಕದ ಮಾಯನ ಪ್ರಭಾವ. ಆ ಮಾಯದಲ್ಲಿ ಸಿಗಾಕೊಂಡು ಸ್ವೀಕಾರ ಮಾಡಲ್ಲ. ನಿಜ. ಇವಾಗ ಸರ್, ಸ್ತ್ರೀಯರಿಗೆ, ಮಹಿಳೆಯರಿಗೆ ಮನೆಲ್ಲ ಎಲ್ಲರನ್ನೂ ನೋಡ್ಕೋಬೇಕು,
ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಅತ್ತೆ ಮಾವ ನೋಡ್ಕೋಬೇಕು, ಗಂಡನ ನೋಡ್ಕೋಬೇಕು, ಈ ಕಡೆ ತವ್ರ ಮನೆ ನೋಡ್ಕೋಬೇಕು. ಇದೆಲ್ಲ ನೋಡಿಕೊಂಡು ಅವಳೇ ನೋಡ್ಕೊಳಲ್ಲ. ಅವಳ ಜನ್ಮವನ್ನು ಅವಳು ತಿರಸ್ಕಾರ ಮಾಡ್ತಾ ಇರ್ತಾಳೆ, ಅರೆ ಯಾಕಪ್ಪ ನಾನು ಹೆಣ್ಣಾಗಿ ಹುಟ್ಟಿದೆ ಅಂತ. ಈ ಚಾಲೆಂಜಸ್ಸು ಫೇಲ್ಯೂರ್ಸು ಕಂಪಲ್ಸರಿ ಅಂತ ಗೊತ್ತಿದೆ, ಆದರೆ ಸ್ವೀಕಾರ ಮಾಡ್ಕೊಳ್ಳೋಕ್ಕೆ ಜ್ಞಾನವಿಲ್ಲ. ಅದು ಆ್ಯಕ್ಸೆಪ್ಟ್ ಮಾಡಿಕೊಂಡ್ರೆ ನಾವು ಓಕೆ ಇಟ್ ಈಸ್ ಕಂಪಲ್ಸರಿ, ಸ್ತ್ರೀ ಜನ್ಮ ತಗೊಂಡ್ರೆ ಇವೆಲ್ಲ ನಾವು ಅನುಭವಿಸಬೇಕು, ನಾನೇ ಬೇಕಂತ ತಗೊಂಡು ಬಂದಿದ್ದೀನಿ ಅಂತ ಯಾವಾಗ ನೀವು ಆ್ಯಕ್ಸೆಪ್ಟ್ ಮಾಡ್ತೀರೋ ನಿಮಗೆ ಜೀವನ ಇಷ್ಟವಾಗುತ್ತೆ. ಸ್ತ್ರೀ ಜನ್ಮ ಅಂದರೆ ಇಷ್ಟವಾಗುತ್ತೆ. ನೀವು ಏನು ಪ್ರೀತಿಸ್ತೀರೋ ಅದು ವರ ಆಗುತ್ತೆ. ಇದು ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಮರ್ತೋಗಿದ್ದಾರೆ. ಸೆಲ್ಫ್ ಲವ್ ಅಂದರೆ ಇದು ಮೊದಲು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ತಿಳ್ಕೋಬೇಕು ಎಲ್ಲರೂ, ಸ್ತ್ರೀಯಂದ್ರೆಲ್ಲರೂ ತಿಳ್ಕೋಬೇಕು. ಸೊ ನಮ್ಮ ಜನ್ಮವನ್ನು ನಾವೇ ಆಯ್ಕೆ ಮಾಡ್ಕೊಂಡು ಬಂದಿರ್ತೀವಿ, ಇಲ್ಲಿ ಎಲ್ಲರಿಗೂ ನಾವು ಕೊಡೋಕಂತಲೇ ಬಂದಿರ್ತೀವಿ. ಇವಾಗ ಎಷ್ಟೋ ಜನ ಮಹಿಳೆಯರನ್ನ ನೋಡ್ತಾ ಇರ್ತೀವಿ, ಅವ್ರಿಗೆ ಯಾವ ಥರದ ಸಪೋರ್ಟ್ ಇರಲ್ಲ ಸರ್. ಧ್ಯಾನದ ಮುಖಾಂತರ ಅವರು ಹೇಗೆ ಆ ಸಪೋರ್ಟನ್ನು ಪಡಿಬೋದು? ಮೊದಲು ಸಪೋರ್ಟ್ ಅಲ್ಲ, ಸ್ವೀಕಾರ ಮಾಡೋ ಜ್ಞಾನ ಬೇಕು. ಲೈಫ್ ಡಿಸೈನ್ ಇರುತ್ತಲ್ಲ, ಜನ್ಮ ತಗೊಳ್ಳೋಕ್ಕೆ ಮುಂಚೆ ಸ್ತ್ರೀ ಜನ್ಮ ತಗೋಬೇಕಾ, ಪುರುಷ ಜನ್ಮ ತಗೋಬೇಕಾ, ನನ್ನ ಜೀವನ ಹೇಗಿರಬೇಕು, ನನ್ನ ಫ್ಯಾಮಿಲಿಯಲ್ಲಿ ಯಾರು ಇರಬೇಕು, ನನಗೆ ಯಾರು ಆನಂದ ಕೊಡಬೇಕು, ನನಗೆ ಯಾರು ಕಾಟ ಕೊಡಬೇಕು, ಇದೆಲ್ಲ ಡಿಸೈನ್ ಆಫ್ ಲೈಫ್. ವಾಸ್ತವ ಇದು ಆಕ್ಸೆಪ್ಟ್ ಮಾಡಿದ್ದರೇ ಆನಂದವು. ಇಲ್ಲಂದರೆ ಜೀವನ ಕೊನೆವರೆಗೆ ದುಃಖ, ಮತ್ತು ಆ ಜ್ಞಾನ ಹೊಂದಕ್ಕೆ ಇನ್ನೊಂದು ಜನ್ಮ ತಗೊಳ್ಬೇಕು. ಅದೇ ಸೇಮ್ ಚಾಲೆಂಜಸ್ ಮತ್ತೆ ಸ್ವೀಕರಿಸಬೇಕು, ಜನ್ಮ ಕೊನೆ ಆಗಲ್ಲ. ಇಲ್ಲಿ ನಾವು ಸ್ವೀಕಾರ ಮಾಡದೇ ಇದ್ದಾಗ ಮತ್ತೆ ಇನ್ನು ಬರೋ ಜನ್ಮದಲ್ಲಿ ಇನ್ನೂ ಡಬಲ್ ಚಾಲೆಂಜಸ್ ನಾವು ತಗೊಂಡ್ಬರ್ತೀವಿ. ಸರ್ ತುಂಬ ಸಾರಿ ಕೇಳ್ತಾ ಇರ್ತೀವಿ ಸ್ತ್ರೀ ತತ್ವ ಅಂತ. ಏನು ಈ ಸ್ತ್ರೀ ತತ್ವ ಅಂದರೆ? ಆ್ಯಕ್ಚುಲಿ ಸ್ತ್ರೀನೇನಂತಾರೆ, ಶಕ್ತಿ ಸ್ವರೂಪಿಣಿ ಅಂತಾರೆ, ಪ್ರಕೃತಿ ಅಂತಾರೆ. ಯಾಕೆ ಹೋಲಿಕೆ ಅಂದರೆ, ಪ್ರಕೃತಿ ಹೇಗಿರುತ್ತೆ, ಒಂದು ಮರ ಇದೆ, ಗಾಳಿ ಬಿಸಿಲು ಮಳೆ ಎಷ್ಟೇ ಬರಲಿ ಸ್ಟೇಬಲ್ ಆಗಿರುತ್ತಲ್ಲ ಮರ. ಪ್ರಕೃತಿ ಅಷ್ಟೇ ಅಲ್ಲ, ಪರ್ವತಗಳೆಲ್ಲ. ಅಂದರೆ ಸ್ತ್ರೀಯರಿಗೆ ಸಹಜವಾಗಿ ಆ ಸಹನೆ ಇರುತ್ತೆ, ಆ ಗುಣ ಇರುತ್ತೆ. ಸ್ತ್ರೀಯಂದ್ರಿಗೆ ಚಾಲೆಂಜಸ್ ಫೇಲ್ಯೂರ್ಸ್ ಹೆಚ್ಚಿಗೆ ಇದೆ. ಇದು ತಗೊಂಡ್ರೇ ನಾವು ಅತಿ ವೇಗವಾಗಿ ಉದ್ಧಾರವಾಗುತ್ತಂತ ನಿಮಗೆ ಗೊತ್ತು. ಇನ್ನೊಂದೇನು, ಗುಣಗಳು. ಈ ಗುಣಗಳು ಸಹನೆ, ಕರುಣ, ತ್ಯಾಗ, ಪ್ರೀತಿ, ಶ್ರಮ ಸಹಜವಾಗಿ ಗುಣಗಳಿರ್ತಾವೆ. ಪುರುಷರಿಗಿರಲಿ ಗುಣ, ಪುರುಷರಿಗೆ ಈ ಗುಣಗಳಿರಲ್ಲ. ಇದು ಸ್ವೀಕಾರ ಮಾಡಬೇಕು. ಆ ಗುಣಗಳು ಹೇಗಿರ್ತಾವಂತ ನಿಮಗೆ ಗೊತ್ತಿಲ್ಲ, ಪುರುಷರು ಅದು ಗಮನಿಸಲ್ಲ. ಅದೇ ಬಂದಿರೋದು ಪ್ರಾಬ್ಲಮ್ ಇಲ್ಲಿ. ಮನೆಯಲ್ಲಿ ನೀವು ಅಡುಗೆ ಮಾಡಿದ್ರಿ, ಮಕ್ಕಳು ಬಂದಿದ್ದಾರೆ, ಗಂಡ ಬಂದಿದ್ದಾನೆ, ಭಾಳ ಹಸಿವಿ ಅವ್ರಿಗೆ, ತಿಂತಾ ಇದ್ದಾರೆ. ನಿಮ್ಗೆ ಗೊತ್ತಾಗುತ್ತೆ ಫುಡ್ ಶಾರ್ಟ್ ಇದೆ ಅಂತ. ನೀವೇನು ಸುಳ್ಳು ಹೇಳ್ತೀರಿ, ನನಗೆ ಹಸಿವಿಲ್ಲ, ಇಲ್ಲಾಂದರೆ ಆಮೇಲೆ ತಿಂತೀನಿ ಅಂತ. ಯಾಕೆ? ಅವರು ಹೊಟ್ಟೆ ತುಂಬ ತಿನ್ನಬೇಕಂತ. ಆ ಪ್ರೀತಿ ಮಹಿಳೆಯರೇ ಕೊಡ್ತಾರೆ, ಪುರುಷರಿಗಿರಲ್ಲ. ಪುರುಷರು ಏನೂ ಗಮನಿಸಲ್ಲ. ಅದು ಸಹಜವಾಗಿರುತ್ತಲ್ಲ. ಗಂಡ ಮಕ್ಕಳಂದರೆ ಎಷ್ಟು ಪ್ರೀತಿ, ಅದು ಪುರುಷರಿಗಿರುತ್ತೆ, ಇರಲ್ಲ. ಅದಕ್ಕೆ ಆ ಗುಣಗಳನ್ನು, ಅದ್ಭುತವಾದ ಗುಣಗಳು ನಿಮ್ಮ ಇದಾವಂತ ನೀವು ಗಮನಿಸಲ್ಲ, ಪುರುಷರು ಗಮನಿಸಲ್ಲ. ಅದೆಲ್ಲ ನೀವು ತಿಳ್ಕೊಂಡ್ರೆ ಯು ವಿಲ್ ಆಕ್ಸೆಪ್ಟ್ ಆ್ಯಂಡ್ ಯು ವಿಲ್ ಲವ್ ಯುವರ್ ಜನ್ಮ. ಮತ್ತು ಈ ಅರ್ಧನಾರೀಶ್ವರ ಅಂದ್ರೆ ಏನು ಸರ್? ಫಸ್ಟು ಸ್ತ್ರೀ ಜನ್ಮದ ಬಗ್ಗೆ ಸಂಪೂರ್ಣವಾದ ಜ್ಞಾನ ತಿಳ್ಕೊಂಡ್ರೆ ಅರ್ಧನಾರೀಶ್ವರ ಬಗ್ಗೆ ಗೊತ್ತಾಗತ್ತೆ. ಹೌದಾ? ಈ ಸ್ತ್ರೀ ಜನ್ಮ ಇಂಥ ಅದ್ಭುತ. ಈ ಚಾಲೆಂಜಸ್ ಫೇಲ್ಯೂರ್ಸ್ ಎಲ್ಲ ನಾವೇ ತಗೊಂಡು ಬಂದೀವಂತ ಒಪ್ಪಿಕೊಂಡರೆ, ಸ್ವೀಕಾರ ಮಾಡಿದ್ದರೆ, ಆವಾಗ ಈ ಅರ್ಧನಾರೀಶ್ವರ ಬಗ್ಗೆ ಗೊತ್ತಾಗುತ್ತೆ. ಮಹಿಳೆಯರು ಸ್ತ್ರೀ ಜನ್ಮನ ಒಪ್ಪಿಕೊಳ್ಳಲ್ಲ, ಪುರುಷರನ್ನ ಬೈತಾ ಇರ್ತಾರೆ. ಗಂಡಸರೆಲ್ಲ ಇಷ್ಟೇ, ಹೀಗೆ ಇರ್ತಾರೆ. ಅವ್ರಿಗೆ ಅಹಂಕಾರ ಎಂಬುದು
ಆ ಭಾಳ ಇರುತ್ತೆ ಅವ್ರಿಗೆ ಪುರುಷನ್ರಿಗೆ ಅಲ್ವಲ್ಲ. ನೀವು ಹಾಗೆ ಅನ್ಕೊಂತೀರಿ. ಮತ್ತು ಪುರುಷರು ಸೃಷ್ಟಿಯಲ್ಲಿ ಒಂದು ಭಾಗವಲ್ಲ, ಇಬ್ಬರು ಸೇರಿದ್ರೆ ಸೃಷ್ಟಿ. ಫಿಸಿಕಲಿ ಪುರುಷರಾಗಿರ್ತಾರ, ಸ್ಟ್ಯಾಮಿನಾ ಇರುತ್ತೆ, ಅವ್ರು ಮಾಡೋ ಕೆಲಸಗಳು ಬೇರೆ, ಅವ್ರ ಜೀವನ ಬೇರೆ. ಈ ಸೃಷ್ಟಿಯಲ್ಲಿ ಸ್ತ್ರೀ ಜನ್ಮ ಎಷ್ಟು ಅದ್ಭುತ, ಪುರುಷ ಜನ್ಮ ಅಷ್ಟೇ ಅದ್ಭುತ. ಆದರೆ ನೀವು ನಿಮ್ಮ ಜನ್ಮನ ಸ್ವೀಕಾರ ಮಾಡ್ತಾ ಇಲ್ಲ, ಪುರುಷ ಜನ್ಮನ ಸ್ವೀಕಾರ ಮಾಡ್ತಾ ಇಲ್ಲ. ಯಾಕೆ? ಅರ್ಧನಾರೀಶ್ವರ ಅಂದರೆ ಏನು ತಿಳ್ಕೋಬೇಕು. ಅರ್ಧನಾರೀಶ್ವರ ಅಂದರೆ ಇವಾಗ ಈ ದೇಹದಲ್ಲಿ ಈ ಆತ್ಮ ಇದೆ, ನಾನು ಪುರುಷ. ನಿಮ್ಮ ದೇಹದಲ್ಲಿ ನೀವಿದ್ರೆ ನೀನು ಸ್ತ್ರೀ. ಹೊರಗೆ ಬಂದರೆ ದೇಹವಿಲ್ಲ, ಆತ್ಮ ಪುರುಷನ ಸ್ತ್ರೀನ? ಆತ್ಮ ಅರ್ಧನಾರೀಶ್ವರ. ದೇಹಕ್ಕೆ ಸ್ತ್ರೀ ಪುರುಷ ವಿಭೇದಗಳಿರೋದು, ಆತ್ಮಗೆ ಏನಿಲ್ಲ. ಅಂದರೆ ಈ ಆತ್ಮ 100 ಜನ್ಮಗಳು ಸ್ತ್ರೀ ಜನ್ಮ, 100 ಜನ್ಮಗಳು ಪುರುಷ ಜನ್ಮ ತಗೊಳ್ಳುತ್ತೆ. ಈ ಆತ್ಮ ಆ ಅನುಭವ ಜ್ಞಾನ ಆತ್ಮದ ಒಳಗಿರುತ್ತೆ. ಜನ್ಮ ತಗೊಳ್ಳೋಕ್ಕೆ ಮುಂಚೆ ಜ್ಞಾನವೆಲ್ಲ ಇರುತ್ತೆ, ಜನ್ಮ ತಗೊಂಡ್ಮೇಲೆ ಎಲ್ಲ ಮರ್ತೋಗ್ತಾರೆ. ಅದಕ್ಕೆ ಮತ್ತೆ ಆ ಜ್ಞಾನನ ನೆನಪು ಮಾಡ್ಕೋಬೇಕಂದ್ರೆ ನಾವು ಧ್ಯಾನ ಮಾಡಿದರೆ ಆ ಜ್ಞಾನವೆಲ್ಲ ನೆನಪು ಬರುತ್ತೆ. ಈ ಸ್ತ್ರೀ ಜನ್ಮ ತಗೊಂಡು ಈ ಗುಣಗಳು ಬೆಳೆಸ್ಕೊಂಡು ಆತ್ಮದ ಉದ್ಧಾರವಾಗಿ ಬರುತ್ತೆ ಆತ್ಮ. ಅದಕ್ಕೆ ಸ್ತ್ರೀ ಜನ್ಮ ತಗೊಳ್ಳೋದು. ಮತ್ತೆ ಪುರುಷ ಜನ್ಮ ತಗೊಂಡಿದೆ ಅಲ್ಲ ಈ ಆತ್ಮ, ಅಂದರೆ 2 ಜನ್ಮದ ತತ್ವವಿದೆ. ಅದಕ್ಕೆ ಅರ್ಧನಾರೀಶ್ವರ ಅಂದರೆ ಸ್ತ್ರೀಯರಿಗೆ 51% ಸ್ತ್ರೀ ತತ್ವ ಇರುತ್ತೆ, 49% ಪುರುಷ ತತ್ವ ಇರುತ್ತೆ. ಈ ಸ್ತ್ರೀಯರು ಈ ಸ್ತ್ರೀ ಜನ್ಮ ನಾನೇ ಬೇಕಂತ ನನ್ನ ಆತ್ಮದ ವೇಗವಾಗಿ ಉದ್ಧಾರಕ್ಕೆ ನಾನು ತಗೊಂಡಿದ್ದೇನಂತ ಸ್ವೀಕಾರ ಮಾಡಿ ಆಕ್ಸೆಪ್ಟ್ ಮಾಡಿ, ಪುರುಷ ಜನ್ಮನೂ ಅದ್ಭುತ, ಇಬ್ಬರು ಸೇರಿದ್ರೆ ಸೃಷ್ಟಿಯಾಗತ್ತೆ. ಈ ಆತ್ಮ ಎಷ್ಟೋ ಪುರುಷ ಜನ್ಮಗಳು ತಗೊಂಡಿದೆ. ಪುರುಷರು ಅವರು ಫಿಸಿಕಲಿ ಸ್ಟ್ಯಾಮಿನಾ ಇರುತ್ತೆ, ಅವ್ರು ಮಾಡೋ ಕೆಲಸಗಳು ಬೇರೆ, ಅದಕ್ಕೆ ಅವ್ರು ಅಂಥ ಜನ್ಮ ತಗೊಂಡಿದ್ದಾರೆ ಅಂತ ಅವ್ರಿಗೆ ಆಕ್ಸೆಪ್ಟ್ ಮಾಡಿ ಅವ್ರ ಜನ್ಮನ ನೀವು ಒಪ್ಪಿಕೊಂಡ್ರೆ ಎಸ್ ಬೋತ್ ಆರ್ ಸ್ತ್ರೀ ಜನ್ಮ ಪುರುಷ ಜನ್ಮ ಅದ್ಭುತ ಜನ್ಮಗಳು ಅಂತ ಯಾವಾಗ ಮಹಿಳೆ ಒಪ್ಪಿಕೊಳ್ಳುತ್ತೋ ಅರ್ಧನಾರೀಶ್ವರ ಸ್ಥಿತಿ. ಪುರುಷರಿಗೆ 51% ಪುರುಷ ತತ್ವ ಇರುತ್ತೆ, 49% ಸ್ತ್ರೀ ತತ್ವ ಇರುತ್ತೆ. ಈ ಪುರುಷ ಮರ್ತೋಗಿದ್ದಾನ, ನಾನು ಎಷ್ಟೋ ಸ್ತ್ರೀ ಜನ್ಮ ತಗೊಂಡಿದ್ದೀನಿ ಅಂತ ಮರ್ತೋಗಿ ಮಹಿಳೆಯರ ಗೌರವ ಕೊಡಲ್ಲ, ಅವ್ರಿಗೆ ಪ್ರೀತಿ ಕೊಡಲ್ಲ, ಅಹಂಕಾರ ಹೆಚ್ಚಿಗೆ ಡಾಮಿನೇಟ್ ಮಾಡೋದು, ಅವರಿಗೆ ಏನು ಸಹಕಾರ ಕೊಡಬೇಕು. ವೈಫ್ ಅಂಡ್ ಗಂಡ ಹೆಂಡತಿ ಹೇಗಿರಬೇಕು? ಫ್ರೆಂಡ್ಲಿ ಆಗಿರಬೇಕು. ಈ ಪುರುಷರು ಅಡುಗೆ ಮಾಡಬಾರ್ದ, ಪಾತ್ರೆ ತೊಳಿಬಾರ್ದ, ಏನು ಕಸ ಗೂಡಿಸ್ಬಾರ್ದ, ಅದೆಲ್ಲ ಹೆಣ್ಮಕ್ಳರ ಕರ್ತವ್ಯ. ಹೋಟೆಲಲ್ಲಿ ಯಾರು ಮಾಡ್ತಾರ ಅಡುಗೆ? ಗಂಡ್ಮಕ್ಳು. ಫಂಕ್ಷನ್ಸ್ ಅಲ್ಲಿ ಎಲ್ಲಿ ಮಾಡ್ತಾರ? ಗಂಡ್ಮಕ್ಳು ಮಾಡ್ತಾರ. ಮನೇಲಿ ಯಾಕೆ ಮಾಡಬಾರ್ದು? ಅಡಿಗೆಯೇ ನಲಭೀಮ ಪಾಕ ಅಂತ ಹೇಳ್ತಾರೆ. ಮಹಿಳೆಯರ ಹೆಸರು ಎಲ್ಲನೂ ಇದೆಯಾ? ಪಾಕಶಾಸ್ತ್ರ ಅಂದರೆ ಇದೆಲ್ಲ ಮರ್ತೋಗಿ ಪುರುಷರು ಅವರು ಒಪ್ಪಿಕೋಬೇಕು. ಹೌದು, ನಾನು ಎಷ್ಟು ಸ್ತ್ರೀಜನ್ಮ ತಗೊಂಡಿದ್ದೀನಿ, ನಾವಿಬ್ಬರು ಅನ್ಯೋನ್ಯವಾಗಿ ಸ್ನೇಹವಾಗಿರಬೇಕು, ಏನನ್ನ ಅವ್ರಿಗೆ ಅವಶ್ಯಕವಿದ್ದರೆ ಎಲ್ಲ ಮಾಡಬೇಕು, ಹೆಲ್ಪ್ ಮಾಡಬೇಕು, ಸ್ನೇಹಿತವಾಗಿರಬೇಕು ಒಬ್ರಿಗೊಬ್ಬರು ಅಂತ ಪುರುಷ ಅಹಂಕಾರ ಬಿಡಬೇಕು. ಆ ಮಹಿಳೆಯರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೇನು ಸಹಕಾರ ಕೊಡಬೇಕು, ಫ್ಯಾಮಿಲಿಯಲ್ಲಿ ಕೊಡಬೇಕು. ಆವಾಗ ಏನು ಅರ್ಧನಾರೀಶ್ವರ. ಅರ್ಧನಾರೀಶ್ವರ ಅಂದರೆ ಇದು ಸ್ತ್ರೀ ತತ್ವ, ಸ್ತ್ರೀ ಮಹತ್ವ ಕೇವಲ ಮಹಿಳೆಯರಿಗೆಲ್ಲ ಪುರುಷರ ಒಳಗಿರುತ್ತೆ. ಇವನ ಅಹಂಕಾರ ಬಿಟ್ಟರೆ, ಇದೆಲ್ಲ ಒಪ್ಪಿಕೊಂಡ್ರೆ ಇವನ ಒಳಗಿರೋ ಆ ಪವರ್, ಸ್ತ್ರೀ ತತ್ವ ಶಕ್ತಿನೂ ಬಿಡುಗಡೆ ಆಗುತ್ತೆ. ಈ ಜ್ಞಾನವೆಲ್ಲ ತಿಳ್ಕೋಬೇಕು. ನಿಜ ಸರ್. ತುಂಬ ಜನ ಮಹಿಳೆಯರು ತಮ್ಮ ಅರ್ಧ ಜೀವನವನ್ನು
ಗಂಡನ ಬದಲಾಯಿಸೋಣ ಅಂತ ಕಳೀತಾರೆ, ಅತ್ತೆ ಮಾವನ ಬದಲಾಯಿಸೋಣ, ಸುತ್ತ ಇರೋ ಜನನ ಬದಲಾಯಿಸೋಣ, ಅವ್ರು ಬದಲಾಗ್ಲಿ ಅಂತಲೇ ಅವರ ಅರ್ಧ ಜೀವನ ಕಳೆದು ಬಿಡ್ತಾರೆ. ನಿಜವಾಗ್ಲೂ ನಮ್ಮ ಕೈಲೇ ಒಬ್ಬರನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನಾ? ಏನಂತ ಭಗವದ್ಗೀತೆ, ಉದ್ಧಾರೇದ ಆತ್ಮ ಆತ್ಮನ. ನಾವು ಬದಲಾಯಿಸ್ಕೋಬೋದು, ನಾವು ಉದ್ಧಾರ ಆಗ್ಬೋದು, ಬೇರೆ ಯಾರನ್ನ ಬದಲಾಯಿಸೋಕ್ಕೆ ಆಗಲ್ಲ. ಅವರು ಉದ್ಧಾರ ನಮ್ಮ ಕೈಯಲ್ಲಿಲ್ಲ. ಇದು ತಿಳ್ಕೋಬೇಕು. ತಿಳ್ಕೊಂಡ್ರೆ ಒಪ್ಪಿಕೊತೀರಿ, ಇಲ್ಲಾಂದರೆ ಒಪ್ಪಿಕೊಳ್ಳಲ್ಲ. ಜೀವನ ಏನು? ಕಾರಣ ಕಾರ್ಯ ಸಂಬಂಧ. ಒಬ್ಬ ಮಹಿಳೆ ಜನ್ಮ ತಗೊಂಡ್ರೆ ಯಾವ ಫ್ಯಾಮಿಲಿ ಅಲ್ಲಿ ಜೀವನ ಮಾಡಬೇಕೆಂಬುದು ಒಂದು ಸೆಲೆಕ್ಷನ್. ಇದು ಹಿಂದಿನ ಜನ್ಮ ಕಾರಣ, ಇದು ಕಾರ್ಯ ಆಗುತ್ತೆ. ಫ್ಯಾಮಿಲಿ ಕಂಪ್ಲೀಟ್ ಅತ್ತೆ ಯಾರಿರಬೇಕು, ಗಂಡ ಯಾರಿರಬೇಕು, ನಾದಿನ ಯಾರಿರಬೇಕು, ಅವರು ನಮಗೆ ಏನು ಕೊಡಬೇಕು, ಕಾಟ ಕೊಡಬೇಕಾ, ಆನಂದ ಕೊಡಬೇಕು, ಇದೆಲ್ಲ ಪ್ರೀತಿ ಕೊಡಬೇಕಾ, ಇದೆಲ್ಲ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಮೇಲೆ ಲೋಕಲಲ್ಲಿ ಬರ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಂದ ಮೇಲೆ ಏನು ಮಾಡ್ತೀವಿ, ಮಾಡ್ತಾ ಹೋಗ್ತೀವಿ. ನಾನು ಮುಂಬೈಗೆ ಹೋಗಿದ್ದೆ, ಒಬ್ಬ ಮೇಡಮ್ ಮನೆಯಲ್ಲಿ ಉಳ್ಕೊಂಡಿದ್ದೆ ನಾನು. ಆ ಮೇಡಮ್, ಸರ್ ನನ್ನ ಮಗಳು 10th ಓದ್ತಾ ಇದ್ದಾಳೆ, ಚಿಕ್ಕ ವಯಸ್ಸಿಂದ ಎಷ್ಟು ಕಾಟ ಕೊಡ್ತಾಳೆ ಅಂದರೆ ಸರ್, ಇಂಥ ಮಗಳು ಯಾಕಪ್ಪ ಹುಟ್ಟಿದಾಳೆ ಅಂತ ನನಗೆ ಭಾಳ ಟೆನ್ಷನ್ ಆಗುತ್ತೆ, ತಾಳಕ್ಕಾಗ್ತಾ ಇಲ್ಲ ಸರ್. ಮೇಡಮ್, ನಿನ್ನೆ ಸೀರಿಯಲ್, ಟಿ ವಿ ಸೀರಿಯಲ್ ಎಲ್ಲಿ ನಿಂತೋಗಿರುತ್ತೋ ಇವತ್ತು ಸೀರಿಯಲ್ ಅಲ್ಲಿ ಮೊದಲಾಗುತ್ತೆ ಮೇಡಮ್. ಜೀವನ ಸೀರಿಯಲ್ ಹಿಂದಿನ ಜನ್ಮ ಎಲ್ಲಿ ನಿಂತೋಗಿರುತ್ತೋ ಆ ಜೀವನ ಸೀರಿಯಲ್ ಇವತ್ತು ಅಲ್ಲಿಂದ ಮೊದಲಾಗುತ್ತೆ ಮೇಡಮ್. ಇದು ಜೀವನ ಸೀರಿಯಲ್. ಇದಕ್ಕೆ ಕಾರಣ ಎಲ್ಲಿರುತ್ತೆ? ಹಿಂದಿನ ಜನ್ಮ. ಧ್ಯಾನ ಕೂತ್ಕೊಳ್ರಿ ಮೇಡಮ್. ಕೂತ್ಕೊಂಡ್ರು. ಆ ಮೇಡಮು ಹಿಂದಿನ ಜನ್ಮಕ್ಕೆ ಹೋದ್ಲು. ಈ ಮೇಡಮು ಅತ್ತೆ, ಈ ಮಗಳು ಸೊಸೆ. ಎಷ್ಟು ಕಾಟ ಕೊಡಬಾರ್ದು ಅತ್ತೆಗೆ ಅಷ್ಟು ಕಾಟ ಕೊಟ್ಟಿದ್ದಾಳ. ಡಿಸೈನ್ ತಗೊಳ್ಳುವಾಗ ಇಬ್ಬರು ಏನು ಮಾಡಿದಾರ, ನೀನು ಮಗಳಾಗಿ ಹುಟ್ಟಬೇಕು, ನನಗೆ ಕಾಟ ಕೊಡಬೇಕು, ನಾನು ಸೊಸೆನೇ ಆದರೆ ಏನನ್ನ ಅಂತೀನಿ, ನನ್ನ ಪಾಪ ಹೆಚ್ಚಿಗಾಗುತ್ತೆ, ಮಗಳಾದರೆ ನನಕ್ಕಾಗಲ್ಲ ಅಂತ ಇವಳೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದಾಳ. ಈಗ ನಾನು ಯಾರಿಗನ್ನ ಇದೆಯಾ? ಇಲ್ಲ. ಇದು ಸತ್ಯವು. ಇದು ಕಾರಣ ಕಾರ್ಯ ಸಂಬಂಧ ಜೀವನ ಎಂಬುದು ಎಲ್ಲ ಮರ್ತೋಗಿದಾರ. ಸುಮ್ಮನೆ ಯಾರು ಮನೆಯಲ್ಲಿ ನಮಗೇನು ತೊಂದರೆ ಕೊಡಲ್ಲ. ಕಾರಣ ಹಿಂದಿನ ಜನ್ಮದ ಕರ್ಮದ ಫಲಗಳೇ ಈ ಜೀವನ, ಈ ಜನ್ಮ, ಈ ಜೀವನ. ಅದು ತಿಳ್ಕೊಂಡ್ರೆ ಆಕ್ಸೆಪ್ಟ್ ಮಾಡ್ತಾರೆ, ಇಲ್ಲಂದ್ರೆ ಆಕ್ಸೆಪ್ಟ್ ಮಾಡಲ್ಲ. ಇವಾಗ ಸ್ತ್ರೀಯರು ಎಲ್ಲ ಕಂಪೇರ್ ಮಾಡ್ಕೊತಾ ಇರ್ತಾರೆ, ನೋಡ್ತಾರೆ, ಹಬ್ಬ ನಾನು ಹುಡುಗ ಆಗಿದ್ರೆ ಎಷ್ಟು ಚೆನ್ನಾಗಿರೋದು, ಅಥವಾ ನಾನು ಸ್ವಲ್ಪ ತೆಳ್ಳಗಿದ್ರೆ ಎಷ್ಟು ಚೆನ್ನಾಗಿರೋದು, ನಾನು ಬೆಳ್ಳಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅವರ ರೂಪವನ್ನು ಅವರೇ ಒಪ್ಪಿಕೊಳ್ಳೋಲ್ಲ. ಅದಕ್ಕೆ ಏನು ತಿಳ್ಕೋಬೇಕಂದ್ರೆ, ರೂಪವಲ್ಲ ಶಾಶ್ವತ ಸ್ವರೂಪ. ಜನ್ಮ ತಗೊಳ್ಳೋಕ್ಕೆ ಮುಂಚೆ ಸ್ತ್ರೀ ಜನ್ಮ ತಗೋಬೇಕು, ನನ್ನ ಬಣ್ಣ ಹೇಗಿರಬೇಕು, ನನ್ನ ರೂಪ ಹೇಗಿರಬೇಕು, ನನ್ನ ಆಕಾರ ಹೇಗಿರಬೇಕಂತ ನೀವೇ ಅದೆಲ್ಲ ಡಿಸೈನ್ ಮಾಡ್ಕೊಂಡು ಬರ್ತೀರಿ. ಸುಮ್ಮನೆ ಏನು ಯಾರಿಗೆ ಏನು ಅಲ್ಲೇನು ಯಾರು ನಿಮ್ಗೇನು ಡೈರೆಕ್ಷನ್ ಕೊಡಲ್ಲ. ನೀನು ಹೀಗಿರ್ಬೇಕಂತ ಅನ್ಕೋ, ಹಾಗಿರ್ಬೇಕಂತ ಫುಲ್ ಫ್ರೀಡಮ್ ಆತ್ಮಗೆ. ಒಂದು ಅನುಭವ ಹೇಳ್ತೀನಿ. ಒಬ್ಬರು ಮೇಡಮ್, ಅವರು ಅಂದವಾಗಿಲ್ಲ, ಸ್ವಲ್ಪ ಕುರುಪಿ. ಅವ್ರ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಹಿಂದಿನ ಜನ್ಮ ಭಾಳ ಬ್ಯೂಟಿಫುಲ್ ಆಗಿದ್ರು, ಅದೇ ಶಾಪ ಆಗಿದೆ ಅವ್ರಿಗೆ. ಏನೇನು ಕ್ರೈಮ್ಸ್ ಆಗಬಾರ್ದು ಎಲ್ಲ ಆಗಿದಾವ. ಈ ಜನ್ಮ ಪರಂಪರೆ ಆಗಿರುತ್ತಂದರೆ, ಈ ಜನ್ಮದಲ್ಲಿ ಅನುಭವ ಆಗಿದ್ದು ಮೇಲೆ ಲೋಕಕ್ಕೆ ಹೋದ್ಮೇಲೆ ತೋರಿಸ್ತಾರೆ ಮಾಸ್ಟರ್ಸ್. ಹುಟ್ಟಕ್ಕೆ ಮುಂಚೆ ಹಿಂದಿನ ಜನ್ಮ ತೋರಿಸ್ತಾರೆ. ನೋಡಪ್ಪ, ನೀನು ಈ ಜನ್ಮ ತಗೊಂಡಿದ್ದಿ, ಈ ಅನುಭವ ಇತ್ತು, ಇವಾಗ ನೀನು ಹೇಗೆ ತಗೊಂತೀಯ ನೋಡ್ಕೊ ಅಂತ ಅವ್ರ ಗೈಡೆನ್ಸನ್ನು ಕೊಡಲು ತೋರಿಸ್ತಾರೆ. ನನ್ನ ಅಂದವೇ ಚಂದವೇ ಎಲ್ಲ ನನಗೆ ಶಾಪವಾಗಿದ್ದು, ನಾನು ಕುರೂಪಿಯಾಗಿ ಹುಟ್ಟಬೇಕಂತ ಜನ್ಮ ತಗೊಂಡಿದ್ದೆ. ಹೌದಾ? ಕಾರಣ ಯಾರು? ಆದರೆ ಎಲ್ಲರಿಗೆ ಭಯಕ್ಕೊಬ್ಬ ದೇವರಿದ್ದಾರೆ. ಯಾರು? ಬ್ರಹ್ಮದೇವರು. ಪಾಪಿಷ್ಟಿ ಬ್ರಹ್ಮದೇವ ಎಂಥ ಹಣೆ ಬಾರ ಬರೆದಿದ್ದಾನ, ನನ್ನ ರೂಪ ಹೇಗೆ ಸೃಷ್ಟಿ ಮಾಡಿದಾನ,
ಬ್ರಹ್ಮದೇವ ಸೃಷ್ಟಿ ಮಾಡಲು ನೀನು ಅನುಭವ, ಹಿಂದಿನ ಜನ್ಮ, ನಿನ್ನ ಬ್ಯೂಟಿನೇ ನಿನಗೆ ಶಾಪ ಆಗಿದೆ, ನೀನೇ ಈ ರೂಪ ಬೇಡ, ಹೀಗಿರ್ಬೇಕಂತ ನೀನು ತಗೊಂಡು ಬಂದಿದ್ದೀವಿ. ಅದಕ್ಕೆ ಇಲ್ಲಿ ಏನು ತಿಳ್ಕೊಬೇಕಂದ್ರೆ ಈ ದೇಹ, ಈ ರೂಪ ಶಾಶ್ವತವಲ್ಲ. ಯಾವ ಕ್ಷಣವು ರೂಪ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಆತ್ಮದ ಸ್ವರೂಪ ಶಾಶ್ವತ. ನಾವೇನು ಹೇಳ್ತೀವಿ, ನಾನು ದೇಹವಲ್ಲ, ನಾನು ಆತ್ಮ ಅಂತ ಹೇಳಕ್ಕೆ. ಈ ಜ್ಞಾನವಿದ್ದರೆ, ಆ ಕನ್ನಡಿ ನೋಡಿದರೆ ನಾನಲ್ಲ, ನಾನು ದೇಹವಲ್ಲ, ಈ ರೂಪ ನಾನಲ್ಲ, ನಾನು ಆತ್ಮ ಅಂತ ಸ್ವೀಕಾರ ಮಾಡ್ತಾ ಮಾಡ್ತಾ ಆಕ್ಸೆಪ್ಟ್ ಮಾಡಿದರೆ ಅದ್ಭುತ. ಅದು ಸೆಲ್ಫ್ ಲವ್. ಸೆಲ್ಫ್ ಲವ್ ಅಂದರೆ ಇದು ಸೆಲ್ಫ್ ಲವ್. ಹೇಳೋದೇನೋ ಸೆಲ್ಫ್, ನೋಡೋದೇನೋ ರೂಪ. ರೂಪನ ನೀನು ಲವ್ ಮಾಡಬೇಕು, ಸೆಲ್ಫ್ನ. ಸೆಲ್ಫ್ಗೆ ರೂಪ ಇದೆಯಾ? ಇಲ್ಲ. ಸೆಲ್ಫ್ ಲವ್ ಅಂದರೆ ಇದು ಸ್ವೀಕಾರ ಮಾಡಬೇಕು. ಓಕೆ, ಈ ಬಣ್ಣ, ಈ ರೂಪ ಏನು, ನಾನೆಲ್ಲರಿಗೂ ಪ್ರೀತಿ ಕೊಟ್ಟರೆ, ಜ್ಞಾನ ಕೊಟ್ಟರೆ ಎಷ್ಟು ಮಿತ್ರರು. ರೂಪ ನೋಡಿ ಯಾರು ಮಿತ್ರರಾಗಲ್ಲ, ಜ್ಞಾನದಿಂದಾನೇ ಮಿತ್ರರಾಗ್ತಾರೆ. ರೂಪ ನೋಡಿ ಯಾರನ್ನ ಮಿತ್ರರಾಗ್ತಾರೆ. ನಾವು ಏನು ಕೊಡ್ತೀವೋ ಅದು ನಮಗೆ ಬರುತ್ತೆ. ಇದು ತಿಳ್ಕೋಬೇಕು ಎಲ್ಲ ಮಹಿಳೆಯರು. ಎಷ್ಟು ನಿಜ ಅಲ್ವಾ ಸರ್? ಇವಾಗ ನಾವು ಒಂದು ಫಂಕ್ಷನ್ಗೆ ಹೋದಾಗ ಯಾರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದಾರೆ ಅನ್ನೋ ನೆನಪಿರ್ತೊರ್ತಾಗಿ ಅವ್ರು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ನೆನಪಿರೋದಿಲ್ಲ ಅಲ್ವಾ? ಇನ್ನೊಂದು, ನನ್ನ ರೂಪ ನಾನು ನೋಡ್ಕೊತೀನಿ, ನಾನು ಅಪ್ರಿಷಿಯೇಟ್ ಮಾಡ್ಕೊತೀನಿ, ನಾನು ಬೈಕೊತೀನಿ. ಹೌದು, ಯಾವಾಗಲೂ ನನ್ನ ರೂಪ ಬಗ್ಗೆ ನನಗಿರುತ್ತೆ. ಇನ್ನೊಬ್ಬರದ್ದು ನನ್ನ ಗಮನ ಮಾಡ್ತೀವ ನಾವು. ಆದರೆ ಕಂಪೇರ್ ಮಾಡ್ಕೊತಾರೆ. ಈ ಕಂಪ್ಯಾರಿಸನ್ನಿಂದನೇ ಬಹಳ ದುಃಖ ಮಹಿಳೆಯರು. ಕಂಪ್ಯಾರಿಸನ್ ಮಾಡ್ಕೋಬಾರ್ದು, ಸ್ವೀಕಾರ ಮಾಡಬೇಕು. ನನ್ನ ರೂಪ ನಂದು, ನನ್ನ ಆಕಾರ ನಂದು, ನನ್ನ ಬಗ್ಗೆ ಯಾರೇನು ತಲೆ ಕೆಡಿಸ್ಕೊಳ್ಳಲ್ಲ, ನಾನೇ ತಲೆ ಕೆಡಿಸ್ಕೊತಾ ಇದ್ದೀನಿ ಅಂತ ಒಪ್ಪಿಕೋಬೇಕಲ್ಲ ಮಹಿಳೆಯರು. ಒಪ್ಪಿಕೊಳ್ಳಲ್ಲ. ಯಾಗ ಅಷ್ಟವಕ್ರ ಅಂದ್ರೇನು? 8 ವಕ್ರಗಳು. ಮಹಾಜ್ಞಾನಿ. ಮಹಾಜ್ಞಾನಿ ಯಾರನ್ನ ಅಷ್ಟವಕ್ರ ಜ್ಞಾನನ ಬೇಕಂತಾರ, ಅನ್ಕೊಂತಾರೆ. ಏನಪ್ಪ ಇವನು ಹೀಗಿದಾನ ಅಂತ ನೋಡ್ತಾರ. ಜ್ಞಾನ ಬೇಕು, ಜ್ಞಾನ ಬೇಕಲ್ಲ, ಆಕಾರ ಅಲ್ವಲ್ಲ. ಹೇಗಿದ್ರೆ ಏನು ಆ ಜ್ಞಾನ? ಜ್ಞಾನ ಒಂದರೆ ಮಾತು ಅಂತಾರೆ ಪತ್ರಿ ಸರ್. ರೂಪ ಅಲ್ಲ ಜ್ಞಾನ. ಈ ಜ್ಞಾನ ಕೊಡೋಕ್ಕೆ ಬಾಯಿ ಇದೆ, ರೂಪ ಹೇಗಿದ್ರೆ ಏನು? ಈ ಜ್ಞಾನನ ಕೊಡ್ಬೋದು, ಎಷ್ಟು ಮಿತ್ರರನ್ನ ಹೊಂದಬೋದು. ಈ ದೇಹ ಯಾಕೆ ಇರೋದು, ಈ ಬಾಯಿ ಯಾಕಿರೋದು, ಇದು ನೋಡಬೇಕು, ರೂಪ ನೋಡಬಾರ್ದು. ಇವಾಗ ನಮ್ಮ ರೂಪವನ್ನು ನಾವು ಒಪ್ಕೊಳ್ದೇ ಇದ್ದಾಗ ಅದು ನಮ್ಮ ಆತ್ಮಕ್ಕೆ ಮುಳ್ಳಾಗಿ ಚುಚ್ಚುತ್ತಾ? ನೆಗೆಟಿವಿಟಿ ಆಲ್ವೇಸ್ ಆತ್ಮಗೆ ದುಃಖ ಕೊಡುತ್ತೆ. ನೆಗೆಟಿವ್ ಅಂದರೆ ಏನು? ನಮ್ಮನ್ನು ನಾವು ಒಪ್ಪಿಕೊಳ್ಳಲ್ಲ, ಇನ್ನೊಬ್ಬರನ್ನ ಒಪ್ಪಿಕೊಳ್ಳಲ್ಲ, ಬೈಕೊಂತ ಇರ್ತೀವಿ. ಅದೇನಾಗುತ್ತೆ? ಆತ್ಮಗೆ ಮುಳ್ಳಾಗುತ್ತೆ. ಆತ್ಮನ ಚುಚ್ತಾ ಇರ್ತೀವಿ ನಾವು. ಇದು ಗಮನಿಸಬೇಕು. ಆ ಸೆಲ್ಫ್ನ ಚುಚ್ಚಬಾರ್ದು. ಜ್ಞಾನವಿದ್ದರೆ ಈ ರೂಪನ ಮಾಡ್ತಾ ಹೋಗ್ತಾರ, ದೇಹ ಎಂಬುದು ಮಾಡ್ತಾ ಹೋಗ್ತಾರ. ಆತ್ಮ ಸ್ವರೂಪ ಶಾಶ್ವತ. ಜನ್ಮ ಜನ್ಮಕ್ಕೆ ಅದು ಅತಿ ಸುಂದರವಾಗಿರುತ್ತೆ, ಉದ್ಧಾರವಾಗುತ್ತೆ, ಅದ್ಭುತವಾಗಿ ಜ್ಞಾನನ ಬೆಳೆಸ್ಕೊಳ್ಳುತ್ತೆ. ಇದೆಲ್ಲ ಇದ್ದರೆ ಏನು ಅದ್ಭುತವಾಗಿರುತ್ತೆ ಜೀವನ. ಸೊ ನಿಮ್ಮ ಗೈಡೆನ್ಸಿಂದನೇ ನನ್ನೊಂದು ಎಕ್ಸ್ಪೀರಿಯನ್ಸ್ ನಾನು ಹೆಂಗೆ ಕ್ಲಿಯರ್ ಮಾಡಿಕೊಂಡೆ ಅಂತ ಹೇಳ್ತೀನಿ. ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನನ್ನನ್ನು ತುಂಬ ಇಷ್ಟಪಡ್ತಾ ಇರಲಿಲ್ಲ, ತುಂಬ ಹೇಟ್ ಮಾಡ್ತಾ ಇದ್ದೆ. ಒಂದು ಟೈಮಲ್ಲಿ ನಾನು ಆಲ್ಮೋಸ್ಟ್ 25 kgs ವೆಯ್ಟ್ ಜಾಸ್ತಿ ಆಗಿಬಿಟ್ಟೆ. ಸೊ ನಿಮ್ಮ ಗೈಡೆನ್ಸಿಂದ ನಾನು ಮೆಡಿಟೇಷನ್ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಚಿಕ್ಕ ವಯಸ್ಸಿಂದ ನಾನು ಏನು ನನ್ನ ಬಾಡಿಯನ್ನು ಹೇಟ್ ಮಾಡಿದ್ದೀನೋ ಅದೇ ನನ್ನ ವೆಯ್ಟ್ಗೆ ಜಾಸ್ತಿ ಆಯಿತು ಅಂತ ಕಾರಣ ಗೊತ್ತಾಗಿ, ನಾನು ಯಾವ ಡಯಟ್ ಇಲ್ಲದೆ, ಯಾವ ಎಕ್ಸಸೈಸ್ ಇಲ್ಲದೆ 1 ಮಂತಲ್ಲಿ ಬರೀ ಮೆಡಿಟೇಷನ್ ಮಾಡಿ ನನ್ನನ್ನು ಒಪ್ಕೊಂಡಾಗ ಆಲ್ಮೋಸ್ಟ್ 16 kgs ನಾನು ಕಮ್ಮಿ ಆಗಿದೆ. ತುಂಬ ಜನಕ್ಕೆ ಆ ಥರ ವೆಯ್ಟ್ ಆಗೋಕ್ಕೂ ಸೆಲ್ಫ್ ಲವ್ ಕಾರಣ, ಸೆಲ್ಫ್ ಹೇಟ್ರೆಡ್ ಕಾರಣ ಆಗುತ್ತಾ? ಅನೇಕ ಒಂದಕ್ಕೆ ಒಂದು ಕಾರಣ. ಒಬ್ಬರು ವೆರಿ ಡಿಫ್ರೆಂಟ್ ದ ಡಿಸೈನ್ ಆಫ್ ಲೈಫ್. ಒಂದು ಸರ್ತಿ ವಿಶಾಖಪಟ್ಟಣ ಹೋದರೆ ಬೀಟಕ್ಕೆ ಹೋದ ಹುಡುಗಿ, ಭಯಂಕರವಾದ ಸೋರಿಯಾಸಿಸ್. ಹಿಂದಿನ ಜನ್ಮ ಈ ಹುಡುಗಿ
ಈ ಕುಷ್ಠರೋಗಗಳನ್ನ ಅಸಹ್ಯ ಮಾಡ್ಕೊಂಡಿದ್ದಾರೆ. ಅವರು ಜೀವನ ಅವ್ರದ್ದಲ್ಲ, ಕರ್ಮ ಫಲ ಹೇಗಿದೆ. ಯಾರನ್ನ ಈ ಗುಣ ಕರ್ಮಕ್ಕೆ ಎಷ್ಟು ಕಾರಣ ಆಗುತ್ತೆ ಯಾರನ್ನ ಅನ್ಕೊಂತಾರ. ಅಲ್ಲಿ ಅಸಹ್ಯ ಮಾಡ್ಕೊಂಡಿದ್ದು ನೀನು, ಅದೇನಾಯ್ತು, ಇಲ್ಲಿ ದೊಡ್ಡ ಕರ್ಮ ಆಯ್ತು. ಅದಕ್ಕೆ ಯಾರು ಹೇಗಿದ್ದರೇನು, ನಾವು ಹೇಗಿದ್ದರೇನು ಆಕ್ಸೆಪ್ಟ್ ಮಾಡಬೇಕು. ಇದು ಬಹಳ ಮುಖ್ಯವಾದ ಜ್ಞಾನ. ಸರ್, ಇವಾಗ ಆಕ್ಸೆಪ್ಟ್ ಮಾಡಬೇಕು ಅಂತ ಹೇಳ್ತೀವಿ, ನಾವು ಅನ್ಕೊಂತೀವಿ ಆಕ್ಸೆಪ್ಟ್ ಮಾಡಬೇಕು ಅಂತ, ಬಟ್ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಾರಣ ಯಾರು? ಮನಸ್ಸು. ಈ ಮನಸ್ಸೇ ಮೂಲ. ನೀನು ಆಕ್ಸೆಪ್ಟ್ ಮಾಡೋಕ್ಕೆ ಮನಸ್ಸೇ, ಮಾಡಿಲ್ಲ ಅಂದರೆ ಮನಸ್ಸೇ. ಆ ಮನಸ್ಸು ನಮ್ಮ ಸ್ವಾಧೀನದಲ್ಲಿದ್ದರೆ, ಆ ಮನಸ್ಸನ್ನು ನಾವು ಉಪಯೋಗಿಸ್ಕೊಂಡ್ರೆ ಆಕ್ಸೆಪ್ಟ್ ಮಾಡ್ತೀವಿ. ಅದಕ್ಕೆ ಧ್ಯಾನ ಹೆಚ್ಚಿಗೆ ಮಾಡಬೇಕು. ಏನೇ ಸ್ಥಿತಿ ಅಂದರೆ ತಾಳೋ ಸ್ಥಿತಿ. ಯಾರೋ ಏನೋ ಅಂತಾರೆ, ರೂಪ ಸರಿಯಾಗಿಲ್ಲ ಅಂತಾರೆ. ದುಃಖ ಯಾಕೆ ಬರುತ್ತೆ? ನಿನಗೆ ತಾಳೋ ಸ್ಥಿತಿ ಇಲ್ಲ. ಮೊದಲೇನೆಲ್ಲ ಜ್ಞಾನ ಇಲ್ಲ. ಯಾರೇನಂದ್ರೆ ಏನು, ನನ್ನ ರೂಪ ನಂದು, ನನ್ನ ಇಷ್ಟ, ಅವ್ರು ಅಂದರೆ ನಾನು ಯಾಕೆ ತಗೋಬೇಕು ಎಂಬ ಜ್ಞಾನವಿಲ್ಲ. ಇದ್ದರೇನು ತಾಳೋ ಸ್ಥಿತಿ ಇಲ್ಲ. ಅದಕ್ಕೆ ಸಾಧನ ಹೆಚ್ಚಿಗೆ ಮಾಡ್ತಾ ಮಾಡ್ತಾ ಹೋಗ್ತೀವೋ ಆಕ್ಸೆಪ್ಟೆನ್ಸ್ ಬಿಕಮ್ ವೆರಿ ಈಸಿ. ಸ್ವೀಕಾರ ಮಾಡೋದು ಸುಲಭವಾಗುತ್ತೆ. ಇಲ್ಲಾಂದರೆ ಎಕ್ಸ್ಪೆಕ್ಟೇಷನ್ಸಲ್ಲೇ ಮುನ್ಗೋಗ್ತೀವಿ. ಒಂದು ಸ್ತ್ರೀಯರಿಗೆ ಈ ಚಾಲೆಂಜಸ್, ಇನ್ನೊಂದು ಹೇಳ್ಕೊಳಕ್ಕೆ ಎಮೋಷನ್ಸ್ ಹೇಳ್ಕೊಳಕ್ಕೆ ಯಾರೂ ಇರೋದಿಲ್ಲ. ಫುಲ್ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದು ಇಟ್ಕೊಂಡು ಎಷ್ಟೇ ಚೆನ್ನಾಗಿರೋ ಲೈಫನ್ನು ಕೂಡ ಒಂದು ದುಃಖಮಯವಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಮೋಷನ್ಸ್ಗೆ ಕಾರಣ ಅಜ್ಞಾನ, ಬೇರೆ ಏನಿಲ್ಲ. ಈ ಎಮೋಷನ್ಸು ತುಂಬಿಕೊಡೋದು ಈ ಜನ್ಮದಿಂದಲೇ, ಎಷ್ಟೋ ಜನ್ಮದಿಂದ ಎಮೋಷನ್ಸ್ ಎಲ್ಲ ತುಂಬ್ಕೊಂಡು ಬರ್ತಾರೆ, ಗುಣಗಳು ತುಂಬ್ಕೊಂಡು ಬರ್ತಾರೆ. ಇದು ಧ್ಯಾನ ಮಾಡಿದರೆ ಒಳಗಿಂದ ಎಲ್ಲ ಕ್ಲೆನ್ಸಿಂಗ್ ಆಟೋಮೆಟಿಕಲಿ ಆಗಿಬಿಡುತ್ತೆ. ಎಕ್ಸ್ಟ್ರಾ ಏನು ಮಾಡೋದು ಬೇಕಿಲ್ಲ, ಏನು ಮಾಡಬೇಕಾಗಿಲ್ಲ. ನನಗೆ ಭಯ ಇತ್ತು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು, ಟೆನ್ಷನ್ ಇತ್ತು. ನಾನು ಹೀಗಿಲ್ಲ ಬಿಫೋರ್ ಮೆಡಿಟೇಷನ್. ನಾನು ಸಾಧನೆ ಮಾಡ್ತಾ ಮಾಡ್ತಾ ಹೋದರೆ ನ್ಯಾಚುರಲಿ ನನಗೆ ಆತ್ಮಸ್ಥೈರ್ಯ ಬಂತು. ಆ ಗುಣಗಳು ಹಳೆವೇನಿಲ್ಲ ಇವಾಗ ನನಗೆ ಆಟೋಮೆಟಿಕ್ಲಿ ಕ್ಲಿಯರ್ ಆಯಿತು. ಇಲ್ಲ ಜ್ಞಾನವೇನಿದ್ರೆ ಉಪಯೋಗಿಸ್ಕೋಬೋದು. ನಾನು ಒಂದು ಸರ್ತಿ ಭುವನೇಶ್ವರ್ಗೆ ಹೋದೆ. ಅಲ್ಲಿ ಒಬ್ಬರು ಮೇಡಮು, ಸರ್ ಧ್ಯಾನ ಅಂದರೆ ನನಗೆ ಭಾಳ ಇಷ್ಟ ಸರ್, 4-5 ತಾಸು ಆರಾಮಾಗಿ ಕೂತ್ಕೊತೀನಿ ಸರ್. ನಾನು ರಿಷಿಕೇಶ್ಗೆ ಹೋಗಿದ್ದೆ, ನಾನು ಬಗ್ಲಿಗೆ ಬಂದು ಕೂತ್ಕೊಂಡು, ಸರ್ ಧ್ಯಾನನೇ ಕೂತಿರ್ತಾ ಇಲ್ಲ ಸರ್. ಮೇಡಮ್, ಯಾವುದೇ ಪ್ರಶ್ನೆಗೆ ಉತ್ತರ ಒಳಗಿಂದ ಬರುತ್ತೆ ಮೇಡಮ್. ನೀವು ಪ್ರಶ್ನೆ ಹಾಕ್ಕೊಳ್ರಿ, ನಿಮ್ಮ ಆತ್ಮನ ಬೇಡ್ಕೊಳ್ರಿ. ಧ್ಯಾನ ನಿನಗಾಗಿ ಮಾಡಬೇಕಲ್ಲ, ಧ್ಯಾನ ಕೂದಿಡ್ತಾ ಇಲ್ಲ, ಕಾರಣ ನಿನಗೆ ಬ್ಲೇಮಿಂಗ್ ಕ್ವಾಲಿಟಿ ಇದೆ, ಇನ್ನೊಬ್ಬರನ್ನ ನಿಂದಿಸೋ ಗುಣ ಇದೆ ನಿನಗೆ. ಅದಕ್ಕೆ ನೀನು ಗಡ್ಡ ಬರ್ತಾ ಇದೆ, ನೀನು ಧ್ಯಾನ ಕೂತಿಡ್ತಾ ಇಲ್ಲ. ಹೌದಾ ಮೇಡಮ್, ಈ ಗುಣ ಎಲ್ಲಿಂದ ಬಂದಿದೆ? ಮತ್ತೆ ಪ್ರಶ್ನೆ ಹಾಕೋದು. ತಾಯಿ ಗರ್ಭದ ಒಳಗಿರೋವಾಗ ಬಂದಿದೆ. ಓಕೆ ಮೇಡಮ್, ತಾಯಿ ಗರ್ಭದ ಒಳಗೆ ಪ್ರವೇಶವಾಗಿ ಆಗಿದ್ದೀನಿ ಸರ್. ಸಂಕಲ್ಪ ಇಟ್ಕೊಂಡು ಮೇಡಮ್, ಗರ್ಭದ ಒಳಗೆ ನಿನ್ನ ಮೇಲೆ, ನಿಮ್ಮ ತಾಯಿ ಮೇಲೆ ಸೀತಾಮಾತದ ಚೈತನ್ಯ, ಕೃಷ್ಣ ಭಗವಾನ್ ಚೈತನ್ಯ, ಏಂಜಲ್ಸ್ ಲೋಕದ ಲವ್ಯನ್, ಜಗತ್ತಿನ ಪ್ರೀತಿ ಎಲ್ಲ ತುಂಬ ಹೋಗ್ಬೇಕು. ಈ ಗುಣಗಳೆಲ್ಲ ಹೋಗ್ಬೇಕಂತ ಅವಾಗ ಕ್ಲಿಯರ್ ಆಯಿತು. ಚೆನ್ನಾಗಿ ಧ್ಯಾನ ಕುದುರ್ತವ್ರಿಗೆ. ಈ ಗುಣಗಳು ಧ್ಯಾನ ಕುದುರಕ್ಕೆ ಗುಣಗಳು ಬೇಕು, ಆತ್ಮ ಉದ್ಧಾರಕ್ಕೆ ಗುಣಗಳು ಬೇಕು, ಸ್ವೀಕಾರ ಮಾಡೋಕ್ಕೆ ಗುಣಗಳು ಬೇಕು. ಇವೆಲ್ಲ ಗುಣಗಳನ್ನ ಒಳಗೆ ಇದಾವ. ಧ್ಯಾನ ಮಾಡಿದ್ರೆ ಏನು ಅಜ್ಞಾನವಿದೆ ಅದು ಹೋಗ್ಬಿಟ್ರೆ ಇವೆಲ್ಲ ನಾವು ಉಪಯೋಗಿಸ್ಕೊಂತೀವಿ, ನ್ಯಾಚುರಲಿ ಉಪಯೋಗಿಸ್ಕೊಂತೀವಿ ಎನಿಬಡಿ. ಮತ್ತು ಈ ಥರ ಎಮೋಷನ್ಸ್ ಎಲ್ಲ ಹೊರಗಡೆ ಕ್ಲೆನ್ಸ್ ಆಗಬೇಕು ಅಂದರೆ ಎಷ್ಟೊತ್ತು ಮೆಡಿಟೇಷನ್ ಮಾಡಬೇಕು? ಇದಕ್ಕೆ ಈ ಟೈಮಿಂಗ್ ಆಫ್ ಮೆಡಿಟೇಷನ್ನು ಎಲ್ಲರಿಗೂ ಒಂದೇ ಇಲ್ಲ. ಹಿಂದಿನ ಜನ್ಮ ಸಾಧಕ ಅವನಿಗೆ ಹೆಚ್ಚಿಗೆ ಬೇಕಾಗಿಲ್ಲ. ವಿತಿನ್ ಶಾರ್ಟ್ ಪೀರಿಯಡ್ ಅವನು ಬದಲಾವಣೆ ಆಗ್ತಾನೆ, ಆ ಜ್ಞಾನವೆಲ್ಲ ಜಾಗೃತಿ ಮಾಡ್ಕೊತಾನೆ. ಹಿಂದಿನ ಜನ್ಮ ಸಾಧನೆ ಮಾಡಲಿಲ್ಲ ಅಂದರೆ ಇಲ್ಲಿ ಅದು ಒಂದೋವರೆಗೆ ಯು ಹ್ಯಾವ್ ಟು ಇನ್ಕ್ರೀಸ್ ದ ಟೈಮ್ ಆಫ್ ಮೆಡಿಟೇಷನ್ ಆ್ಯಂಡ್ ಮಾಡ್ತಾನೇ ಇರಬೇಕು. ಓಕೆ. ಇವಾಗ ತುಂಬ ಜನ ಮೆಡಿಟೇಷನ್ ಮಾಡಬೇಕಾದ್ರೆ ಅಳು ಬರ್ತಾ ಇರುತ್ತೆ ಅಂತ ಹೇಳ್ತಾರೆ, ಅದು ಎಮೋಷನ್ ರಿಲೀಸ್ ಆಗ್ತಾ ಇರುತ್ತಾ? ಅದಕ್ಕೆ 3 ಕಾರಣ. ಒಂದು, ಎಮೋಷನ್ ರಿಲೀಸ್ ಆಗುತ್ತೆ. 2ನೇದು ಹ್ಯಾಪಿನೆಸ್, ಆನಂದ ಬಾಷ್ಪ ಅಂತ. 3ನೇದು ಕಣ್ಣಲ್ಲಿ ಏನೇನೋ ಪ್ರಾಬ್ಲಮ್ ಇದೆ, ಕ್ಲೆನ್ಸಿಂಗ್ ಆಗುತ್ತೆ. 3 ಕಾರಣಗಳು ಕಣ್ಣಿಂದ ನೀರು ಬರೋ ಕಾರಣ 3 ಇದ್ದಾವೆ.
ಆದರೆ ಆಕ್ಸೆಪ್ಟ್ ಮಾಡಬೇಕು, ಒಳ್ಳೇದೇ. ಅವ ಏನು ಕಣ್ಣು ಬಿಡಬಾರ್ದು, ಬೇಕಂದ್ರೆ ಒರೆಸ್ಕೋಬೋದು. ಈ ಚಕ್ರ ಬಗ್ಗೆ ಹೇಳಿ ಸರ್. ಸ್ತ್ರೀಯರಿಗೆ ಯಾವ ಚಕ್ರದಿಂದ, ಅವ್ರಿಗೂ ಸಹ ಮೂಲಾಧಾರ ಚಕ್ರದಿಂದನೇ ಆಗುತ್ತಾ? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಕೆಳಗಿನ ಚಕ್ರಗಳು. ಮೂಲಾಧಾರ ಅಂದರೆ ತಮೋಗುಣ, ಕುಡಿಯೋದು, ಹೆಂಡತಿ ಮಕ್ಕಳನ್ನ ಒಡಿಯೋದು, ಅವನು ಏನು ಮಾಡಲ್ಲ, ಮಲ್ಕೊಂತಾನ, ಅದು ಕುಂಭಕರ್ಣ ಜನ್ಮ, ತಮೋಗುಣ. ಎರಡನೇದು ಒಂದು ಸ್ವಾಧಿಷ್ಠಾನ. ಈ ಪುರುಷರಿಗೆ ಕುಟುಂಬದ ಬಾಧ್ಯತೆ ಇರುತ್ತೆ, ಆ ಬಾಧ್ಯತೆ ಇರುತ್ತೆ. ಆ ಸ್ವಾರ್ಥಕ್ಕೆ ಏನೇನು ಮಾಡಬಾರ್ದು ಎಲ್ಲ ಪಾಪದ ಕರ್ಮಗಳೆಲ್ಲ ಮಾಡ್ತಾನೆ. ರೆಸ್ಪಾನ್ಸಿಬಿಲಿಟಿ ಪುರುಷರದೇ ಎಲ್ಲ. ಆಮೇಲೆ ಮಣಿಪೂರಕ ಅಹಂಕಾರ ಯಾರಿಗಿರುತ್ತೆ? ಪುರುಷರಿಗಿರುತ್ತೆ. ಮಹಿಳೆಯರು ಅನಾಹತದಿಂದ ಸ್ಟಾರ್ಟ್ ಆಗುತ್ತೆ ಆತ್ಮದ ಉದ್ಧಾರ. ಈ ಕೆಳಗಿನ ಮೂರು ಚಕ್ರಗಳಿಂದ ಉದ್ಧಾರ ಆಗೋ ಕೆಲಸ ಇಲ್ಲ. ಅದಕ್ಕೆ ಶ್ರೀಜನ್ಮ ವರ ಆತ್ಮದ ಉದ್ಧಾರಕ್ಕೆ ಅತಿ ವೇಗವಾಗಿ ಅಂದರೆ ಇದು ಒಂದು ಕಾರಣ. ಅನಾಥ ಅಂದರೆ ಕೆಟ್ಟದ್ದು ಮಾಡಲ್ಲ, ಒಳ್ಳೇದು ಮಾಡಲ್ಲ, ನ್ಯೂಟ್ರಲ್ ಆಗಿರುತ್ತೆ ಆತ್ಮ. ಅಲ್ಲಿಂದ ಆತ್ಮದ ಉದ್ಧಾರವಾಗುತ್ತೆ. ಅದಕ್ಕೆ ಚಕ್ರನು ಮಹಿಳೆಯರಿಗೆ ಅನಾಹುತ ಚಕ್ರದಿಂದ ಅವರ ಆತ್ಮದ ಉದ್ಧಾರ ಆಗುತ್ತೆ. ಸೊ ಹೆಣ್ಮಕ್ಳಿಗೆ ಈಸಿ ಚಕ್ರ ಬ್ಯಾಲೆನ್ಸ್ ಆಗಲಿ, ಸ್ಪಿರಿಚುವಲ್ ಗ್ರೋತ್ ಆಗಲಿ, ಆತ್ಮದ ಉದ್ಧಾರಕ್ಕೆ ಮಹಿಳೆಯರಿಗೆ ಬಹಳ ಸುಲಭವು, ಆದರೆ ಸ್ವೀಕಾರ ಮಾಡ್ತಾ ಇಲ್ಲ. ಸರ್, ಮಹಿಳೆಯರು ಸ್ತ್ರೀಯರು ಅಂದ ತಕ್ಷಣ ಫಸ್ಟ್ ನಮ್ಮಲ್ಲಿ ತಲೆಯಲ್ಲಿ ಬರೋದು ನಮಗೆ ಇರೋ ಶಾಪ ಅಂತ ಅನ್ಕೊಳ್ಳೋರು ತುಂಬ ಜನ ಅಂದರೆ ಪೀರಿಯಡ್ಸ್ ಆಗೋದು. ಎಷ್ಟೋ ಜನ ಬೈಕೊಂತ ಇರ್ತಾರೆ, ಎಷ್ಟೋ ಜನ ಅನ್ಕೊತಾರೆ, ಅಪ್ಪ ಯಾಕಪ್ಪ ಈ ಪೀರಿಯಡ್ಸ್ ಅಂತ. ಪೀರಿಯಡ್ಸ್ ಎಂಬುದು ಒಂದು ಸೃಷ್ಟಿ. ಮಹಿಳೆಯರು ಒಂದು ಆತ್ಮಗೆ ಜನ್ಮ ಕೊಡಬೇಕು. ಅದಕ್ಕೆ ಆ ಯೂಟ್ರಸ್ಸು, ಆ ಪ್ರೆಗ್ನೆನ್ಸಿ ಎಲ್ಲ ಸ್ತ್ರೀ ತತ್ವ ಅದು. ಆ ಪೀರಿಯಡ್ಸು ಮೆಚ್ಯೂರಿಟಿ ಆಗ್ತಾರಲ್ಲ ಚಿಕ್ಕ ಮಕ್ಕಳು, 11-12 ಇಯರ್ಸ್ 13 ಇಯರ್ಸು, ಆವಾಗೇನಾಗುತ್ತೆ, ಡಿವೈನ್ ಎನರ್ಜಿ ಆ 3 ದಿನ ಪ್ರವೇಶವಾಗುತ್ತೆ. ಅದು ಡಿವೈನ್ ಎನರ್ಜಿ. ಅದಕ್ಕೆ ಯಾರನ್ನ ದೊಡ್ಡ ಮನುಷ್ಯ ಆದರೆ ಮಕ್ಕಳನ್ನ ಕೂಡಿಸಿ ದೇವಿ ಮಾಡ್ತಾರೆ, ದೇವಿ ವೇಷ ಆಗ್ತಾರಲ್ಲ. ಅಂದರೆ ಈ ತಿಂಗಳದಿಂದ ನಿನ್ನ ಒಳಗೆ ದೈವಶಕ್ತಿ ಪ್ರವೇಶವಾಗುತ್ತೆ, 3 ದಿನ ನೀನು ದೇವಿಯಾಗಿದ್ದೀ ಅಂತ ಮಕ್ಕಳಿಗೆ ಹೇಳಬೇಕು. ಅಲ್ಲಿ ಬಂದಿರೋರು ಏನು ಮಾತಾಡ್ತಾರೆ, ಅವಾಗ ಆಗಿದ್ದೀಯಾ ನೀನು ಅಂತ. ಅಯ್ಯೋ ಇಷ್ಟು ಬೇಗ ಆಗೋದು, ಇಷ್ಟು ಬೇಗ. ಅವಾಗ ಏನು ಅನ್ಕೊಂತಾರೆ, ಅವ್ರಿಗಿನ್ನ ಮೆಚ್ಯೂರಿಟಿ ಇಲ್ಲ. ಓ ಇದು ಶಾಪ ಏನು, ಇದು ನಾನು ಹೊರಗೆ ಹೋಗೋಕ್ಕಾಗಲ್ಲ ಅಂತ ಅಲ್ಲಿಂದ ಹೇಟ್ರೇಟ್ ಮಾಡ್ತಾರೆ. ಅವಾಗೇನಾಗುತ್ತೆ, ಅದು ಶಾಪವಾಗುತ್ತೆ. ಹೆಚ್ಚಿಗೆ ಕಾಯಿಲೆಗಳು ಕಾರಣ ಏನು ಅಂದರೆ ಯಾರೂ ಪ್ರೀತಿಸ್ತಾ ಇಲ್ಲ. ಕಾರಣ ಏನು, ಈ ಜ್ಞಾನವಿಲ್ಲ. ಆ 3 ದಿನ ಪ್ರವೇಶವಾಗುತ್ತಲ್ಲ ದೈವಶಕ್ತಿ, ಅವಾಗ ಏನಾಗುತ್ತೆ, ಈ ಧ್ಯಾನ ಮಾಡ್ತಾ ಇದ್ದೀವಿ, ಕಾಲು ನೋವು ಬಂತು, ತಲೆನೋವು ಬಂತು, ಇರಿಟೇಷನ್ ಬಂತು, ಏನೋ ಬಿಸಿ ಆಯಿತು, ತಣ್ಣಗೆ ಆಯಿತು, ಏನು ಹೇಳ್ತೀವಿ, ಕಣ್ಣು ಬಿಡಬೇಡ, ನಿನ್ನ ಕರ್ಮಗಳೆಲ್ಲ ಕ್ಲೆನ್ಸಿಂಗ್ ಆಗ್ತಾವ, ನಿನ್ನ ದೇಹ ಶುದ್ಧಿ ಆಗ್ತಾ ಇದೆ, ಕಾಯೋಪಾಸನ ಆಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಅದೇ ಎಲ್ಲ ಆಗೋದು. ಯಾಕೆ, ಇಲ್ಲಿ ಧ್ಯಾನ ಮಾಡಿದ್ರೆ ಶಕ್ತಿ ನಮ್ಮೊಳಗೆ ಪ್ರವೇಶವಾಗುತ್ತೆ, ನ್ಯಾಚುರಲಿ ನಿಮಗೆ ಆ ದೈವಶಕ್ತಿ ಪ್ರವೇಶವಾಗುತ್ತೆ. ಇನ್ನೊಂದೇನು, ಎಮೋಷನ್ಸ್, ಆ ಎಮೋಷನ್ಸ್ ಎಲ್ಲ ರಿಲೀಸ್ ಆಗ್ತವೆ. ಅದಕ್ಕೆ ಆ 3 ದಿನ ನೀವು ರೆಸ್ಟ್ ತಗೋಬೇಕು ಅಂತ ಸೈನ್ಸ್ ಅದು. ದೇಹಕ್ಕೆ ವಿಶ್ರಾಂತಿ ಬೇಕು, ಯಾಕಂದರೆ ದೇಹ ಅನುಕೂಲ ಇರಲ್ಲ, ಮನಸ್ಸು ಅನುಕೂಲ ಇರಲ್ಲ, ಅವಾಗ ಏನು ಮಾಡಿದ್ರೆ ಅಸ್ತವ್ಯಸ್ತ ಆಗುತ್ತೆ ಅಂತ ರೂಲ್ ಇಟ್ಟಿದ್ದಾರೆ. ಅದಕ್ಕೆ ಹೆಂಗಸರು ಎಲ್ಲರೂ ಬಿಫೋರ್ ಮೆಚ್ಯೂರಿಟಿ ಎಲ್ಲ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಈ ಜ್ಞಾನವೆಲ್ಲ ಕೊಡಬೇಕು. ಆವಾಗಿಂದ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ, ಅದು ಶಾಪ ಮಾಡಿಕೊಳ್ಳಲ್ಲ. ಏನು ನೀವು ಸ್ವೀಕಾರ ಮಾಡಲು ಅದು ಪಾಪ ಶಾಪ ಆಗುತ್ತೆ, ಅದೇ ರೋಗ ಆಗುತ್ತೆ. ಪಾಪವೇ ರೋಗವಲ್ಲ, ಸೃಷ್ಟಿನೇ ಬೈಕೊಂಡ್ರೆ. ಎಷ್ಟು ಕರೆಕ್ಟ್ ಅಲ್ವಾ ಸರ್? ಆ ಪೇರೆಂಟ್ಸ್ ಆದರೂ ಮಕ್ಕಳಿಗೆ ಹೇಳೋದು ಬಿಟ್ಟು ಮಕ್ಳನ್ನ ಮೂಲೆಯಲ್ಲಿ ಕುಂದಿಸ್ಬಿಡ್ತಾರೆ, ಏನು ಮುಟ್ಬೇಡ, ಏನು ಮಾಡಬೇಡ, ಅಲ್ಲಿ ಹೋಗ್ಬೇಡ, ಇದು ಮಾಡಬೇಡ, ದೇವ್ರ ಹತ್ರ ಹೋಗ್ಬೇಡ. ಇವ್ರು ಬಂದವ್ರಿಗೆಲ್ಲ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಆ ಮಗು ಎಷ್ಟು ಕನ್ಫ್ಯೂಷನ್ ಅಲ್ಲಿ ಇರುತ್ತೆ, ಅದಕ್ಕೆ ಗೊತ್ತಾಗಲ್ಲ. ಬಹಳ ದುಃಖವಾಗುತ್ತೆ. ಇದು ವರ, ನಿನಗೆ ರೆಸ್ಟ್ ಬೇಕು, ದೇಹಕ್ಕೆ ವಿಶ್ರಾಂತಿ, ಇದು ಸ್ವೀಕಾರ ಮಾಡು,
ಇದು ಒಳ್ಳೆಯದು, ನಿನ್ನ ದೇಹ ಆರೋಗ್ಯಕ್ಕೆ, ಎಮೋಷನ್ಸ್ ರಿಲೀಸ್ ಆಗುತ್ತೆ ಮನಸ್ಸಿಗೆ ಅಂತ ಹೇಳಿ ಅವ್ರಿಗೆ ಜ್ಞಾನ ಕೊಡಬೇಕು, ಅವ್ರಿಗೆ ಅನುಕೂಲ ಸ್ಥಿತಿ ಮಾಡಬೇಕು. ನಿಜ. ಸರ್, ಇವಾಗ ನಾವು ನಮ್ಮ ಸ್ತ್ರೀತ್ವವನ್ನು ಒಪ್ಕೊಳ್ದೇ ಇದ್ದಾಗ ಈ ಇರ್ರೆಗ್ಯುಲರ್ ಪೀರಿಯಡ್ಸು, ಹೆವಿ ಬ್ಲೀಡಿಂಗ್ ಆಗೋದು, PCOD, PCOS ಇದಕ್ಕೆಲ್ಲ ಕಾರಣ ನಾವು ಒಪ್ಕೊಳ್ದೇ ಇರೋದ್ರಿಂದನಾ? ಡೆಫಿನೆಟ್ಲಿ. ಇದು ಒಂದೇ ಅಲ್ಲ, ಹಿಂದಿನ ಜನ್ಮ ಕರ್ಮಗಳು ಇರ್ತಾವ. ಡಾಕ್ಟರ್ ಆಗಿ ಅನ್ನೆಸರಿ ಅಬಾರ್ಷನ್ಸ್ ಮಾಡಿರ್ಬೋದು. ಓಕೆ, ಸೋ ಮೆನಿ. ಆದರೆ ಮೈನ್ ಇದು ಸೆಲ್ಫ್ ಲವ್, ಒಪ್ಪಿಕೊಂಡು ಮತ್ತೆ ಅದರಿಂದನೇ ಇದು ಬರ್ತಾ ಇರೋದು ಪ್ರಾಬ್ಲಮ್ಸ್ ಎಲ್ಲ. ಓಕೆ, ಮತ್ತೆ ಹೆಂಗೆ ಸ್ವೀಕಾರ ಮಾಡಬೇಕು ಈ ಪೀರಿಯಡ್ಸ್ ಅನ್ನ, ಈ ಫೇಸ್ ಅನ್ನ? ಪಾಪ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಪರಿಹಾರ. ಹಿಂದಿನ ಜನ್ಮ ಪಾಪಗಳು ಎಷ್ಟೋ ಮಾಡಿರ್ತಾರೆ. ಅದೇನು ಮಾಡಬೇಕು? ಪಶ್ಚಾತ್ತಾಪ ಅಂದರೆ ಜನ್ಮಗಳಿಂದ ನಾನು ಈ ಸ್ತ್ರೀ ಜನ್ಮನ, ಈ ಸ್ತ್ರೀ ತತ್ವನ, ಈ ಗರ್ಭಾಶಯನ, ಪೀರಿಯಡ್ಸ್ನ ನಾನು ಎಷ್ಟು ಬೈಕೊಂಡಿದ್ದೀನಿ, ನಾನು ಎಂಥ ಪಾಪ ಮಾಡಿದ್ದೀನಿ, ಎಷ್ಟು ಅಸಹ್ಯ ಮಾಡಿಕೊಂಡಿದ್ದೀನಿ ಅಂತ ಇದು ಪಶ್ಚಾತ್ತಾಪ. ಪ್ರಾಯಶ್ಚಿತ್ತ, ಜನ್ಮಗಳಿಂದ ನಾನು ಬೈಕೊಂಡಿದ್ದೀನಲ್ಲ, ಸೃಷ್ಟಿ ಮಾಡಿರೋ ಮಾಸ್ಟರ್ಸ್ನೇ ನಾನು ಬೈಕೊಂಡೆ, ನಾನು ಇವೆಲ್ಲ ಸ್ವೀಕರಿಸ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ. ನನಗೆ ಇದು ವರ, ಆತ್ಮದ ಉದ್ಧಾರಕ್ಕೆ, ನನ್ನ ದೇಹ ಆರೋಗ್ಯಕ್ಕೆ, ಮನಸ್ಸು ಶುದ್ಧ ಆಗಲಿಕ್ಕೆ ಅಂತ ಒಪ್ಪಿಕೋಬೇಕು, ಕ್ಷಮ ಬೇಡ್ಕೋಬೇಕು, ಪ್ರೀತಿಸಬೇಕು, ವರ ಅಂತ ಒಪ್ಪಿಕೋಬೇಕು. ಪ್ರಾಯಶ್ಚಿತ್ತ. ಪರಿಹಾರ ಏನು? ಅದು ಇಂಪ್ಲಿಮೆಂಟೇಷನ್ ಮಾಡಬೇಕು. ಸುಮ್ಮನೆ ಬಾಯಿಂದ ಹೇಳೋದಲ್ಲ, ಒಳಗಿಂದನೇ ಆ ಬದಲಾವಣೆ ಆಗಬೇಕು. ಎಲ್ಲರಿಗೂ ಜ್ಞಾನ ಕೊಡಬೇಕು, ಅವಾಗ ಪರಿಹಾರವಾಗತ್ತೆ. ನಮ್ಮ ಸೊಸೈಟಿಯಲ್ಲಿ ಈ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತದಿಂದ ಈ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು. ನನ್ನ ಹೆಂಡತಿಗೆ ಭಾಳ ಬ್ಲೀಡಿಂಗ್ ಆಗ್ತಾ ಇತ್ತು. ಡಾಕ್ಟರ್ಸ್ ಹೇಳಿದ್ರು ಕ್ಯಾನ್ಸರ್ ಬರುತ್ತೆ, ಸರ್ಜರಿ ಮಾಡಬೇಕು, ಅದು ತೆಗೆಸ್ಕೋಬೇಕು ಅಂತ. ಸರ್ ನಾನು ಸ್ಟೇಷನ್ಗೆ ಹೋಗಿದ್ದೆ ಟ್ರೈನ್ ಇಡ್ಸೋಕ್ಕೆ. ಸಾರ್ ಹತ್ರ ಹೇಳಿದೆ, ಸರ್ ಈಗ ಇದೆ ಅಂದರೆ ನನ್ನ ಹೆಂಡತಿಗೆ ಹೇಳಿದರು. ನನ್ನ ಹೆಂಡತಿ ಸ್ವೀಕಾರ ಮಾಡಿದ್ಲು, ವರ ಅಂತ ಒಪ್ಪಿಕೊಂಡ್ಲು. ನನ್ನ ಹೆಂಡತಿಗೆ ಪ್ರಾಬ್ಲಮ್ ಇಲ್ಲ, ನೋ ಸರ್ಜರಿ, ಕ್ಯಾನ್ಸರ್ ಏನು ಬಂದಿಲ್ಲ, ನಾರ್ಮಲಾಗಿ ಕ್ಲಿಯರ್ ಆಯಿತು ಪ್ರಾಬ್ಲಮ್. ನನ್ನ ಹೆಂಡತಿಗೆ ಆಗಿದೆ ಇದು ಎಕ್ಸ್ಪೀರಿಯನ್ಸ್. ಸೊ ಎಲ್ಲ ಮಹಿಳೆಯರು ಒಪ್ಪಿಕೊಂಡ್ರೆ, ಸ್ವೀಕಾರ ಮಾಡಿದರೆ, ಪ್ರೀತಿಸಿದರೆ, ಹೋಲ್ ಹಾರ್ಟೆಡ್ಲಿ ಕಂಪ್ಲೀಟ್ ಕ್ಲಿಯರೆನ್ಸ್ ಆಗುತ್ತೆ ಪ್ರಾಬ್ಲಮ್ಸ್. ಈ ಥರ ಎಷ್ಟೋ ಲೈವ್ ಎಕ್ಸಾಂಪಲ್ನ ನೋಡಿದ್ದೀವಲ್ಲ ಸರ್. ಜಸ್ಟ್ ನಮ್ಮನ್ನು ನಾವು ಒಪ್ಕೊಂಡಾಗ, ನಮ್ಮ ಪೀರಿಯಡ್ಸನ್ನು ನಾವು ಆಕ್ಸೆಪ್ಟ್ ಮಾಡಿದಾಗ ಈ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು, PCOD, PCOS ಇವೆಲ್ಲನೂ ಕೂಡ ಬರೀ ಮೆಡಿಟೇಷನ್ನಿಂದ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಮೆಡಿಟೇಷನ್ದಿಂದ ಆಕ್ಸೆಪ್ಟ್ ಮಾಡ್ಕೊಂಡು, ಜ್ಞಾನದಿಂದ ಜ್ಞಾನದಿಂದ ಮುಕ್ತಿ. ಓಕೆ, ಭಾಳ ಜನ ಸರ್ ನಾನು 5 ತಾಸು ಧ್ಯಾನ ಮಾಡ್ತೀನಿ, 10 ತಾಸು ಧ್ಯಾನ ಮಾಡಿದೆ, ನನಗೇನು ಬೆನಿಫಿಟ್ ಇಲ್ಲ ಸರ್, ಏನು ಬದಲಾವಣೆ ಇಲ್ಲ ಅಂದರೆ ನಾವು ಧ್ಯಾನದಿಂದ ನಿನಗೆ ಮುಕ್ತಿ ಸಿಗುತ್ತಂತ ಹೇಳಿಲ್ಲ. ಧ್ಯಾನದಿಂದ ಈ ಜ್ಞಾನವೆಲ್ಲ ಹೊಂದುತ್ತಾರೆ. ಈ ಜ್ಞಾನವನ್ನು ಅಳವಡಿಸ್ಕೊಂಡ್ರೆ ಮುಕ್ತಿ. ಇಂಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ರಿಯಲೈಸೇಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಓಕೆ, ರಿಯಲೈಸೇಷನ್ ಅಂದರೆ ಒಪ್ಪಿಕೊಳ್ಳೋದು, ಟ್ರಾನ್ಸ್ಫಾರ್ಮೇಷನ್ ಅಂದರೆ ಬದಲಾವಣೆ. ರಿಯಲೈಸೇಷನ್ ಬದಲಾವಣೆ, ಟ್ರಾನ್ಸ್ಫಾರ್ಮೇಷನ್ ಅಂದರೆ ಒಪ್ಪಿಕೊಳ್ಳೋದು. ಓಕೆ, ಸೊ ಧ್ಯಾನ ಮಾಡ್ತಾ ನಂದೊಂದು ದೈವಿ ಜನ್ಮ ಅಂತ ಒಪ್ಕೊತ ನಾವು ಮಾಡಿದಾಗ ನಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರೋದು ಎಲ್ಲ ಥರದ್ದು ಕ್ಲಿಯರ್ ಮಾಡ್ಕೊಬೋದು. ತುಂಬ ಜನ ನೋಡ್ತಾ ಇರ್ತೀವಿ ಸರ್, ಈ ಪೀರಿಯಡ್ಸ್ ಟೈಮಲ್ಲಿ ಫುಲ್ಲು ಬಾಡಿ ಪೇನ್ಸ್ ಬರುತ್ತೆ, ಬಾಡಿ ಸಪೋರ್ಟೇ ಮಾಡ್ತಾ ಇರಲ್ಲ. ಅದಕ್ಕೆ ಒಬ್ಬರು ಪೀರಿಯಡ್ಸ್ ಬಂದರೆ 3 ದಿನ ಹೊಟ್ಟೆ ನೋವು, ಹೊರಲಾಡ್ತಾ ಇರಬೇಕು. ಅವರು ಧ್ಯಾನಕ್ಕೆ ಬಂದಮೇಲೆ 5 ತಿಂಗಳ ಇಲ್ಲ ನಾರ್ಮಲ್ ಇತ್ತು, ಮತ್ತೆ ಸ್ಟಾರ್ಟ್ ಆಯಿತು. ಆ ಮೇಡಮ್ ಏನು ಮಾಡಿದ್ರು, ಧ್ಯಾನದಲ್ಲಿ ಕೂತ್ಕೊಂಡು ಈ ಪೀರಿಯಡ್ಸ್ ಸ್ಟಮಕ್ಕೆ ಕೇವಲ ನನಗೆ ಅಲ್ಲ, ಈ ಜಗತ್ತಲ್ಲಿ ಎಷ್ಟೋ ಮಹಿಳೆಯರಿಗಿದೆ, ನನಗೆ ಇದಕ್ಕೆ ಒಂದು ಪರಿಷ್ಕಾರ ಜ್ಞಾನ ಬೇಕು ಅಂತ ಕೂತ್ಕೊಂಡ್ರೆ ಏನು ಬಂದಿದೆ ಅಂದರೆ 3 ದಿನ ಮೌನವಾಗಿರಬೇಕು, ಫ್ರೂಟ್ಸ್ ಲಿಕ್ವಿಡ್ಸ್ ತಗೋಬೇಕು,
3 ದಿನ ಹೆಚ್ಚಿಗೆ ಧ್ಯಾನ ಮಾಡಿದರೆ 1, 2, 3 ತಿಂಗಳಲ್ಲಿ ಅದು ಕ್ಲಿಯರ್ ಆಗುತ್ತೆ ಅಂತ ಕ್ಲಿಯರ್ ಆಗಿದೆ ಅವ್ರಿಗೆ. ಅದಕ್ಕೆ ಯಾವಾಗಲೂ ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡಬಾರ್ದು. ಯೂನಿವರ್ಸಲ್ಲಿ ನಾವು ಒಂದು ಭಾಗ. ಯೂನಿವರ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ ಯೂನಿವರ್ಸ್ ಪರಿಷ್ಕಾರ ಜ್ಞಾನ ಕೊಡುತ್ತೆ. ಇದು ಈ 3 ದಿನ ಪ್ರಾಬ್ಲಮ್ ಇಲ್ಲಂದ್ರೇನು, ಮೌನವಾಗಿದ್ದರೆ, ಧ್ಯಾನ ಹೆಚ್ಚಿಗೆ ಮಾಡಿದರೆ, ಫ್ರೂಟ್ಸ್ ಲಿಕ್ವಿಡ್ಸ್ ತಗೊಂಡ್ರೆ ಆತ್ಮದ ಉದ್ಧಾರ ಅತಿ ವೇಗವಾಗಿ ಆಗುತ್ತೆ. ಅದೇ ನಿಮಗೆ ವರ, ಪುರುಷರಿಗಿಲ್ಲ. ನಿಜ ಸರ್, ಆ ಭಾಗ್ಯ ಪುರುಷರಿಗಿಲ್ಲ ಆ 3 ದಿನ. ಸೊ ಇದು ಶಾಪ ಅಲ್ಲ, ನಮ್ಮ ಭಾಗ್ಯ, ಮಹದ್ಭಾಗ್ಯ ಆತ್ಮದ ಉದ್ಧಾರಕ್ಕೆ. ಆಮೇಲೆ ಕೇವಲ ನಿಮ್ಮ ಆತ್ಮದ ಉದ್ಧಾರವಲ್ಲ, ಜಗತ್ತು ಉದ್ಧಾರವೇ ಆಗುತ್ತೆ, ಜಗತ್ತೇ ಉದ್ಧಾರವಾಗುತ್ತೆ. ಇದು ಜ್ಞಾನವಿಲ್ಲ. ಆ್ಯಂಡ್ ಸರ್, ಇವಾಗ ಎಗ್ ತಿನ್ನೋದ್ರಿಂದ ಅಥವಾ ನಾನ್ ವೆಜ್ ಶಾಕಾಹಾರ ಪ್ರಾಣಿಗಳನ್ನು ತಿನ್ನೋದ್ರಿಂದನೂ ಕೂಡ ನಮಗೆ ಈ ಥರ ಪ್ರಾಬ್ಲಮ್ಸ್ ಬರುತ್ತಾ? ಅದು ಕರ್ಮ ಫಲ. ಮಾಂಸಾಹಾರ ತಿನ್ನೋದು ಮಹಾಪಾಪ, ಮಹಾಪಾಪ ಮಹಾರೋಗ ಆಗುತ್ತೆ. ಡೆಫಿನೆಟ್ಲಿ ಎಲ್ಲ ಕನೆಕ್ಷನ್ ಇರುತ್ತೆಲ್ಲ. ಆ ಯೂಟ್ರಸ್ ತಿಂತಾರೆ, ಎಲ್ಲ ತಿಂದ್ಬಿಡ್ತಾರೆ. ಮೊಟ್ಟೆ ತಿಂತಾರಲ್ಲ, ಪಿಂಡ ಅಲ್ಲ ಅದು, ಮತ್ತೆ ಸಂಬಂಧವಿಲ್ಲವ ನಿಮ್ಮೊಳಗೆ ಪಿಂಡಕ್ಕೆ ಮೊಟ್ಟೆಗೆ ಸಂಬಂಧವಿದೆ ಡೆಫಿನೆಟ್ಲಿ. ಇನ್ಫರ್ಟಿಲಿಟಿಗೆ ಮಕ್ಕಳಾಗದೇ ಇರೋ ಕಾರಣಕ್ಕೂ ಇದೂ ಒಂದು ರೀಸನ್ ಇರುತ್ತೆ, ಮೇಜರ್ ರೀಸನ್. ಡೆಫಿನೆಟ್ಲಿ ಆ ಮೊಟ್ಟೆ ತಿಂದರೆ ತಾಯಿಗೆ ಮಕ್ಕಳನ್ನ ದೂರ ಮಾಡ್ತಾರಲ್ಲ, ಕೋಳಿ ಎಷ್ಟು ಪ್ರೀತಿದಿಂದ ಅದು ಕಾಯ್ತಾ ಇರುತ್ತೆ ಆ ಮಗುನ ನೋಡ್ಬೇಕಂತ. ಅದಕ್ಕೂ ತಾಯಿ ತತ್ವ ಇಲ್ವಾ ಅದಕ್ಕೆ? ಅದು ಮತ್ತೆ ಅದು ಯಾರು ಅನುಭವಿಸಬೇಕು? ಯಾರು ತಿಂದರೆ ಅವರು ಅನುಭವಿಸಬೇಕು. ತುಂಬಾ ಜನ ಹೇಳ್ತಾರೆ ನಾನ್ ವೆಜ್, ಅದಕ್ಕೆ ಹೆಚ್ಚಿಗೆ ಅಬಾರ್ಷನ್ಸ್ ಆಗೋದು. ಇವಾಗ ಮೊದಲು ಅಷ್ಟು, ಇವಾಗ ನಾನ್ ವೆಜ್ ಬಹಳ ಹೆಚ್ಚಿಗೆ ತಿನ್ನೋದಾಗ್ತಾ ಇದೆ. ಹೌದು, ವಾರಕ್ಕೊಂದ್ಸಾರಿ ತಿನ್ನೋರು ಇವಾಗ ದಿನಾಲಿ ತಿನ್ನೋದು, 3 ಹೊತ್ತು ತಿನ್ನೋದು. ಪ್ರೋಟೀನ್ ಅಂತ ಹೇಳ್ತಾರೆ, ಶಕ್ತಿ ಬರುತ್ತೆ. ಅದಕ್ಕೆ ಗಮನಿಸಬೇಕು. ಋಷಿಗಳು ಹಿಮಾಲಯಸಲ್ಲಿ ಸಾವಿರಾರು ವರ್ಷಗಳು ಧ್ಯಾನ ಮಾಡ್ತಾ ಇದ್ದಾರೆ, ಯಾವಾಗಲೂ ಮಾಡ್ತಾ ಇದ್ದಾರೆ. ಅವರು ಊಟ ಮಾಡಲ್ಲ, ಮಲ್ಕೊಳ್ಳಲ್ಲ, ಔಷಧ ಇಲ್ಲ, ಡಾಕ್ಟ್ರ್ ಇಲ್ಲ. ಹೇಗೆ ಅವ್ರಿಗೆ ಪ್ರೋಟೀನು, ಕ್ಯಾಲ್ಸಿಯಂ, ಕಾರ್ಬೋಹೈಡ್ರೇಟ್, ಐರನ್, ವಿಟಮಿನ್ಸ್ ಹೇಗೆ ಬರ್ತಾ ಇದಾವೆ ಅವ್ರಿಗೆ? ಅಂದರೆ ಕಾಸ್ಮಿಕ್ ಎನರ್ಜಿಯಲ್ಲಿ ಎಲ್ಲ ಇದಾವೆ. ಓಕೆ, ಎವ್ರಿಥಿಂಗ್ ಈಸ್ ದೇರ್. ಓಕೆ, ಇವಾಗ ನಾನೇ ಇದ್ದೀನಿ, ನಾನು ತಿನ್ನೋದು ಕಡಿಮೆ, ಫುಡ್ ತಿನ್ನೋದು ಕಮ್ಮಿ. ಆದರೆ ಮೊನ್ನೆ ನಾನು ಅಮೆರಿಕಾಗೆ ಹೋಗಿ ಬಂದೆ, 30 ತಾಸು, ಮೋರ್ ದೆನ್ 30 hours ಅಂದರೆ ಜರ್ನಿ, ಫ್ಲೈಟ್ ಟು ಫ್ಲೈಟ್ ಚೇಂಜಿಂಗು. ಬಂದೆ ಇಳಿದಿನೇ ಮತ್ತೆ ತಿರುಪತಿಗೆ ಜರ್ನಿ. ಇಲ್ಲಿಂದ ತಿರುಪತಿಗೆ ಹೋಗಿ ಮತ್ತೆ ರಾತ್ರಿ 2 ಗಂಟೆ ಮಲ್ಕೊಂಡಿದ್ದೀನಿ ನಾನು, ಕಂಟಿನ್ಯೂಸ್. ನನಗೇನು ತೊಂದರೆ ಆಗಲಿಲ್ಲ. ನಾನು ಯಾವ ಮೊಟ್ಟೆ ತಿಂತಾ ಇದ್ದೀನಿ, ಯಾವ ಮಾಂಸ ತಿಂತಾ ಇದ್ದೀನಿ, ನನಗೆ ಈ ಪ್ರೋಟೀನ್ ಇವೆಲ್ಲ ಎಲ್ಲಿಂದ ಬರ್ತಾ ಇದಾವ? ಸೊ ದೇರ್ ಸೋ ಮಚ್. ಆನೆ ಏನು ತಿನ್ನತ್ತೆ? ಮಾಂಸ ತಿನ್ನತ್ತೆ. ಮತ್ತೆ ಆನೆಗೆ ಬಲ ಹೆಚ್ಚಗನ, ಸಿಂಹಕ್ಕೆ ಬಲನ? ಸಿಂಹ ಎದುರಕ್ಕಾಗಲ್ಲ ಆನೆನ. ಗಮನಿಸಿದ್ರೆ ಗೊತ್ತಾಗತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಸರ್ ಈ ಮಿಡ್ ಏಜಲ್ಲಿ ವಿಟಮಿನ್ ಡೆಫಿಷಿಯನ್ಸಿ, B12 ಡೆಫಿಷಿಯನ್ಸಿ, ಈ ಥರ ತುಂಬ ಡೆಫಿಷಿಯನ್ಸಿ ಆಗಿ ಅವ್ರಿಗೆ ಎನರ್ಜಿನೇ ಇರ್ಲಾರ್ದಂಗೆ ಆಗುತ್ತೆ. ಮೊದಲು ಯೋಚನೆ ಸರಿಯಾಗಿಲ್ಲ, ನನಗೆ ಶಕ್ತಿನೇ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಸುಸ್ತಾಗ್ತೇನೆ. ಕ್ರಿಯೇಷನ್ ಫಸ್ಟ್ ಈ ಯೋಚನೆ ಬದಲಾಯಿಸ್ಕೋಬೇಕು. ಆ ಯೋಚನೆ ಪ್ರಭಾವ ಭಾಳ ಇದೆ. ಇದು ಬದಲಾಯಿಸ್ಕೊಂಡ್ರೆ, ಇವಾಗ ನಾನೇ ಇದು ನಾನು ಹೇಳಿದ್ನಲ್ಲ, ಇಷ್ಟು ತಾಸು ಜರ್ನಿ ಮಾಡಿದ್ದೀನಿ, ಮತ್ತೆ ತಿರುಪತಿಗೆ ಹೋಗೋಕ್ಕಾಗತ್ತೆ ಅಂತ ನನಗೆ ಎಲ್ಲೂ ಇಲ್ಲ. ನಾನು ಯೋಚನೆ ಮಾಡಲ್ಲ ಫ್ಯೂಚರ್ ಬಗ್ಗೆ. ಫ್ಯೂಚರ್ ಎಲ್ಲ ಸುಸ್ತಾಗೋದು. ಮತ್ತೆ ಫ್ಯೂಚರ್ ಯಾಕೆ ಸೃಷ್ಟಿ ಮಾಡಿಕೊಂಡು? ಯೋಚನೆ ಕಾರಣ. ಆಮೇಲೆ ಎನರ್ಜಿ ಇಲ್ಲ ಅಂದರೆ ದೇ ಆರ್ ಲೂಸಿಂಗ್ ಟೋಟಲ್ ಎನರ್ಜಿ ವಿತ್ ಟೆನ್ಷನ್. ಸೊ ಅವರು ರೆಗ್ಯುಲರ್ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಆ ಕಾಸ್ಮಿಕ್ ಎನರ್ಜಿಯಿಂದನೇ ಎಲ್ಲ ಅವ್ರು ಪಡ್ಕೋಬೋದು. ಎನರ್ಜಿದಿಂದ, ಜ್ಞಾನದಿಂದ, ಆಕ್ಸೆಪ್ಟೆನ್ಸಿ ಎಲ್ಲ ಎಷ್ಟೋ ಕಾರಣಗಳಿದ್ದಾವೆ. ನೋಡಬೇಕು ಅವ್ರಿಗೆ ಎನರ್ಜಿ ಕಡಿಮೆ ಇದೆಯಾ, ಇಲ್ಲಂದರೆ ಸ್ವೀಕಾರ ಮಾಡ್ತಾ ಇಲ್ವಾ. ಅಷ್ಟೇ ಅಲ್ಲ, ಈ ಜ್ಞಾನವು
ಇನ್ನೊಬ್ಬರು ಕೊಟ್ಟರೆ ಅದ್ಭುತ ಫಲ ಸಿಗುತ್ತೆ. ಯಾವಾಗಲೂ ಪಾಪದ ಕರ್ಮ ಮೈನಸ್, ಪುಣ್ಯದ ಕರ್ಮ ಪ್ಲಸ್. ಈಗ ನಾನು ಎಲ್ಲರೂ ಕೊಟ್ಟರೆ ಪುಣ್ಯದ ಕರ್ಮ ಅಲ್ಲ, ಹೌದು. ಭಾಳ ಫಾಸ್ಟಾಗಿ ಕರ್ಮಗಳು ಕೊನೆ ಆಗಬೇಕಂದ್ರೆ ನಮ್ಗೆ ಏನಿದೆ ಅದು ಕೊಡಬೇಕು. ದಾನವೇ ಧರ್ಮವು, ಧರ್ಮವೇ ಪುಣ್ಯವು, ಆ ಪುಣ್ಯವೇ ಕರ್ಮ ಕೊನೆ ಮಾಡುತ್ತೆ. ಸರ್, ಇವಾಗ ಗರ್ಭದ ಬಗ್ಗೆ ಹೇಳ್ತಾ ಇದ್ವಿ, ಪೀರಿಯಡ್ಸು ಅದೆಲ್ಲ. ಈ ಗರ್ಭದ ರಿಲೇಟೆಡ್ ಯಾವ್ದಾದ್ರು ಲೋಕ ಇದನ್ನ? ಗರ್ಭದ ಲೋಕ ಅಂತಲ್ಲ, ಸ್ತ್ರೀ ತತ್ವದ ಲೋಕ. ಓಕೆ. ಫ್ಲವರ್ ಗ್ಯಾಲಾಕ್ಟಿಕ್ ಪ್ಲಾನೆಟ್ ಅಂತ ಒಂದು ಲೋಕ ಇದೆ. ಆ ಲೋಕದ ಮಾಸ್ಟರ್ಸು ಇದೆಲ್ಲ ಕ್ರಿಯೇಟರ್ಸ್ ಅವರು. ಒಬ್ಬರು ಭಾವನಾ ಅಂತ ಒಬ್ಬರು ಮೇಡಮ್, ಈ ಬ್ಯಾಂಗ್ಳೂರ್ ಮೇಡಮ್, ಅವ್ರು ನನಗೆ ಅವರ ಅನುಭವ ಹೇಳಿದರು. ಅವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್, 5 ಡೇಸು ಕಾಲು ಕೈ ಹಿಡ್ಕೊಳ್ಳುತ್ತೆ, ಭಾಳ ತೊಂದರೆ ಆಗುತ್ತೆ ಅವ್ರಿಗೆ. ಯಾಕಪ್ಪ ಈ ನರಕ, ಯಾಕೆ ಈ ಸ್ತ್ರೀ ಜನ್ಮ ತಗೊಂಡಿದ್ದೀನಿ, ಯಾಕೆ ಈ ಪೀರಿಯಡ್ಸು ಅಂತ ಬೈಕೊಳ್ಳೋದು. ಧ್ಯಾನ ಮಾಡ್ತಾ ಇದ್ದಾಳ, ಯಾರೋ ಹೇಳಿದಾರ ಫ್ಲವರ್ ಗ್ಯಾಲಾಕ್ಟಿಕ್ ಪ್ಲಾನೆಟ್ ಅಂತ ಒಂದು ಪ್ಲಾನೆಟ್ ಇದೆ ಮೇಡಮ್, ನೀವು ಆಸ್ಟ್ರಲ್ ಟ್ರಾವೆಲ್ ಮಾಡಿ ಆ ಲೋಕಕ್ಕೆ ಹೋದ್ರೆ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಅವ್ರಿಗೆ ಥರ್ಡ್ ಐ ವಿಷನ್ ಇದೆ, ಆಸ್ಟ್ರಲ್ ಟ್ರಾವೆಲ್ ಮಾಡೋ ಎಕ್ಸ್ಪೀರಿಯನ್ಸ್ ಇದೆ. ಸಂಕಲ್ಪ ಇಟ್ಕೊಂಡು ಆ ಲೋಕಕ್ಕೆ ಹೋಗಿದ್ದಾರೆ. ಆ ಲೋಕಕ್ಕೆ ಹೋದರೆ ಅಲ್ಲಿ ಮಾಸ್ಟರ್ಸು ನೀನು ಒಳಗೆ ಬರಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ, 3 ದಿನ ಪೀರಿಯಡ್ಸ್ ಟೈಮಲ್ಲಿ ನಾವು ನಿಮ್ಮ ಒಳಗೆ ಪ್ರವೇಶವಾಗಿ ದೇಹ ಶುದ್ಧಿ, ಮಾನಸಿಕ ಶುದ್ಧಿ ಮಾಡ್ತೀವಿ. ನೀವು ಬೈಕೊಂತ ಇರ್ತೀರಲ್ಲ, ನಮ್ಗೆ ನೋವು ಆಗುತ್ತೆ, ಆ ನೋವೇ ನಿಮಗೆ ನೋವು ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಬೇಡ್ಕೊಂಡು ಅವ್ರಿಗೆ ಕ್ಷಮಿಸಿ, ನಿನ್ಗೇನು ಬೇಕು ನಿಮ್ಮ ಜೊತೆಗೆ ಧ್ಯಾನ ಮಾಡಿ, ಮಧ್ಯದಲ್ಲಿ ಕೂರಿಸಿ ಧ್ಯಾನ ಮಾಡಿದ್ದಾರೆ. ಈ ತಿಂಗಳದಿಂದ ನಿನಗೆ ಈ ಪ್ರಾಬ್ಲಮ್ ಇರೋದು ಅಂತ ಹೇಳಿ. ಇನ್ನೇನು ಬೇಕು, ಈ ಮೆನೋಪಾಸ್ ನಾನು ಯಾವಾಗ ಅನ್ಕೊತೀನಿ ಆವಾಗಲ್ಲ, ನೀವು ಯಾವಾಗ ಡಿಸೈಡ್ ಮಾಡ್ತೀರೋ, ಆತ್ಮಗೆ ಯಾವಾಗ ಬೇಕು ಅದು 58 ಇಯರ್ಸ್ವರೆಗೆ ನಿನಗೆ ಮೆನೋಪಾಸ್ ಆಗಲ್ಲ ಅಂತ ಹೇಳಿದಾರೆ. ಆ ತಿಂಗಳಿಂದ ಆ ಮೇಡಮ್ಗೆ ಆ ಪ್ರಾಬ್ಲಮ್ ಇಲ್ಲ. ಕಾಮಾಖ್ಯ ಮಾತಂತ ಇನ್ನೊಬ್ಬರು ಮಾಸ್ಟರ್ ಇದ್ದಾರೆ. ಒಬ್ಬರಿಗೆ ಈ ಜ್ಞಾನದ ಬಗ್ಗೆ ಕೂತ್ಕೊಂಡ್ರೆ ಆ ಕಾಮಾಖ್ಯ ಮಾತ ಮುಳ್ಳಿನ ಮೇಲೆ ಕೂತ್ಕೊಂಡಿದ್ದಾಳೆ. ಯಾಕೆ ಅಂತ ಕೇಳಿದ್ರೆ, ಮಹಿಳೆಯರು ಎಲ್ಲರೂ ಬೈಕೊಂತ ಇದ್ದಾರೆ, ಆ ದುಃಖ ನನಗೆ ಆಗ್ತಾ ಇದೆ, ಆ ನೋವು ನನಗೆ ಆಗ್ತಾ ಇದೆ ಅಂತ ಕಾಮಾಖ್ಯ ಮಾತು ಹೇಳಿದ್ರು. ಇದ್ದಾರೆ ಮಾಸ್ಟರ್ಸ್ ಇದ್ದಾರೆ, ಲೋಕವಿದೆ, ಆಟೋಮೆಟಿಕಲಿ ಹೆಲ್ಪ್ ಸಿಗುತ್ತೆ ಆಕ್ಸೆಪ್ಟ್ ಮಾಡಿದ್ರೆ. ಓಕೆ. ಸೊ ನಾವು ನಮ್ಮ ಸ್ತ್ರೀ ತತ್ವವನ್ನು ಆಕ್ಸೆಪ್ಟ್ ಮಾಡಿ ಮೆಡಿಟೇಷನಲ್ಲಿ ಅವ್ರ ಜೊತೆ ಕನೆಕ್ಟ್ ಆಗಬೇಕು ಅಂದ್ಕೊಂಡ್ರೆ ಕನೆಕ್ಟ್ ಆಗ್ತಾರ? ಕಾಣಿಸೋ ಕೆಲಸ ಇಲ್ಲ, ಆಕ್ಸೆಪ್ಟ್ ಮಾಡಬೇಕು, ಅವ್ರನ್ನ ನಾವು ಬೇಡ್ಕೋಬೇಕು, ಕ್ಷಮಿಸಬೇಕಂತ ಆಗುತ್ತೆ ಡೆಫಿನೆಟ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನನಗೇನು ಕಾಣಿಸಲ್ಲ, ಅಂಥ ಅನುಭವಗಳು ಏನಿಲ್ಲ ಅಂತ ಕಾಣಿಸೋದು ಕಂಪಲ್ಸರಿ. ಯಾರಿಗೂ ಏನೋ ಮಾಡಿರ್ತೀವಿ, ಯಾವುದೋ ಜನ್ಮ ಗೊತ್ತಾಗೋ ಕೆಲಸ ಇಲ್ಲ. ಕ್ಷಮೆ ಬೇಡ್ಕೊಂಡ್ರೆ ಆಟೋಮೆಟಿಕಲಿ ಆ ಕರ್ಮ ಧ್ಯಾನದಲ್ಲೇ ಹೋಲ್ ಹಾರ್ಟೆಡ್ಲಿ ಕ್ಷಮೆ ಕೇಳ್ಕೋಬೇಕು. ನಾನು ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ರೆ ನನಗೆ ಕ್ಲಿಯರ್ ಆಗೋಕೆ ಸಹಾಯ ಮಾಡಿ ಅಂತ. ಹೌದು. ಆ್ಯಂಡ್ ಸರ್, ನೋಡ್ತಾ ಇರ್ತೀವಿ ತುಂಬ ಜನ ಯುಟ್ರಸ್ನ ರಿಮೂವ್ ಮಾಡಿಸ್ಬಿಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂದರೂ ರಿಮೂವ್ ಮಾಡಿಸೋದನ್ನ ನೋಡಿದ್ದೀನಿ ನಾನು. ಇವಾಗ ಕಾರಣ ಏನಂದರೆ, ಇವಾಗ ಕೈ ಪ್ರಾಬ್ಲಮ್ ಅಂದರೆ ಕಾಯಿ ತೆಗಿಸಲ್ಲ, ಯುಟ್ರಸ್ ಒಂದು ತೆಗೆದುಬಿಡಿ ಡಾಕ್ಟ್ರ್. ಗರ್ಭಾಲಯ ಒಂದು ಭಗವಂತ ಆತ್ಮಕ್ಕೆ ಜನ್ಮ ಕೊಡೋ ಆಲಯ ಅದು, ಅದು ಅದ್ಭುತ. ಅದು ತೆಗೆದಾಕಿದ್ರೆ ಮಹಾಪಾಪ, ಅದು ಮಾಡಬಾರ್ದು. ಆ ಜ್ಞಾನವೇ ಇಲ್ಲ. ಯಾಕಂದರೆ ಕರ್ಮದ ಫಲ ಈ ಕ್ಷಣವೇ ಅನುಭವ ಆಗೋದು ಇಲ್ಲ. ಅದು ಈ ಜನ್ಮ ಇಲ್ಲ, ಇನ್ನೊಂದು ಜನ್ಮಕ್ಕೆ ಅನುಭವಿಸ್ತಾರೆ. ಈ ಕರ್ಮ ಸಿದ್ಧಾಂತ, ಈ ಪಾಪದ ಕರ್ಮದ ಬಗ್ಗೆ ಗೊತ್ತಾದರೆ ಇವೆಲ್ಲ ಮಾಡಲ್ಲ. ಡಾಕ್ಟರ್ಗೇನು ದುಡ್ಡು ಬೇಕು, ಇವ್ರಿಗೇನು ತೆಗೆಸ್ಕೊಡೋದು ಬೇಕು, ಅದು ಮಾಡಬಾರ್ದು. ಅದು ಮಹಾಪಾಪ. ಅದು ತೆಗೆಸೋದಿದ್ರೆ ನಾನು ಹೆಂಡತಿಗೆ ಎಷ್ಟು ಸುಲಭವಾಗಿ ತೆಗೆಸ್ತಾ ಇದ್ನಲ್ಲ ನಾನು. ಆದರೆ ನಾನು ಯೋಚನೆ ಮಾಡ್ತೀನಿ, ನಾನು ಧ್ಯಾನನೇ ಮೊದಲಿಟ್ಟಿದ್ದಿಲ್ಲ, ಹೋಮಿಯೋಪತಿ ಮೆಡಿಸಿನ್ ಮೈಂಟೈನ್ ಮಾಡ್ಕೊಂತ ಬಂದಿದ್ವಿ ನಾವು. ಆಮೇಲೆ 10 ಸಾವಿರ ಪರಿಚಯವಾದರೂ ಧ್ಯಾನ ಮಾಡಿದ್ರೆ ಅವ್ರಿಗೆ ಕ್ಲಿಯರ್ ಆಯಿತು, ಆ ಪ್ರಾಬ್ಲಮೇ ಇಲ್ಲ. ರೀಸೆಂಟಾಗೂ ಸರ್ ಒಬ್ಬರು
ಫುಲ್ಲು ಯುಟ್ರಸಲ್ಲಿ ಫುಲ್ಲು ಸಿಸ್ಟ್ ಆಗಿದೆ, ಗಡ್ಡೆಗಳಾಗಿದೆ. ಸ್ಕ್ಯಾನ್ ಮಾಡಿ ತೋರಿಸಿದ್ರೆ ಇದನ್ನು ತೆಗೆಸ್ಬೇಕು, ಯುಟ್ರಸ್ ತೆಗೆಸ್ಬೇಕು, ಇಲ್ಲಾಂದರೆ ಈ ಗಡ್ಡೆ ಕ್ಯಾನ್ಸರ್ ಆಗುತ್ತೆ ಅಂತ. ಅವರು 1 ವೀಕ್ ಸರ್, ಜಾಸ್ತಿ ಅಲ್ಲ, 1 ವೀಕೆ ಅವರನ್ನು ಅವ್ರು ಒಪ್ಕೊಂಡು ಡೈಲಿ 3 hours ಮೆಡಿಟೇಷನ್ ಮಾಡಿದ್ದಾರೆ. 1 ವೀಕ್ ಆದಮೇಲೆ ಸೇಮ್ ಡಾಕ್ಟರ್ ಹತ್ರ ಹೋದರೆ ಸ್ಕ್ಯಾನ್ ಮಾಡಿದರೆ ಒಂದು ಗಡ್ಡೆ ಇಲ್ಲ. ಅವ್ರು ಹೇಳ್ತಾ ಇದ್ರಂತೆ ಮೇ ಬಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ನಿಮಗೆ ಆವಾಗ ಏನು ಇರಲಿಲ್ವೇನೋ ಅಂತ ಹೇಳಿದ್ರಂತೆ. ನೋಡಿ, ಬರೀ ನಮ್ಮನ್ನು ನಾವು ಒಪ್ಕೊಳೋದ್ರಿಂದ ಎಲ್ಲ ಥರದ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಬೋದು. ನಮ್ಮನ್ನು ನಾವು ಬೈಕೊಂತೀವಿ, ಅದೇ ಹೆಣ್ಣು ಅಂತೀವಿ, ಆದರೆ ನಾವು PSSM ಅಲ್ಲಿ ನೋಡಿದಾಗ ಹೆಣ್ಮಕ್ಳೇ ಮುಂದೆ ಇದ್ದಾರೆ. ಎಲ್ಲಿ ನೋಡಿದ್ರು ಆ ಸ್ತ್ರೀ ಶಕ್ತಿನೇ. ಪತ್ರಿಜಿ ಅವರು ಸ್ತ್ರೀಯರಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದಕ್ಕೆ ಮಹಿಳಾ ಧ್ಯಾನ ಮಹಾಚಕ್ರ ಅಂತ ಈ ಯುಗದಲ್ಲಿ, ಯಾವ ಯುಗದಲ್ಲಿ ಯಾರು ಮಾಡಲಿಲ್ಲ. ಎಸ್, ಪ್ರತಿ ಸಾರಿ ಇದು ಸ್ಟಾರ್ಟ್ ಮಾಡಿತ್ತು. ಮಹಿಳೆಯರನ್ನು ಹೊರಗೆ ತಂದಿದ್ದು, ಆ ಶಕ್ತಿನ ಜಾಗೃತಿ ಮಾಡಿದ್ದು, ಅದು ಒಂದು ಅದ್ಭುತವಾದ ಫಲ ಕೊಡ್ತು ಎಲ್ಲರಿಗೆ. ನಿಜ. ಪತ್ರಿ ಸರ್ ಮಹಿಳೆಯರಿಗೆ ಅಷ್ಟು ಸ್ಫೂರ್ತಿ ಕೊಟ್ಟಿಲ್ಲ ಅಂದರೆ ನಮ್ಮಂಥ ಎಷ್ಟೋ ಜನ ಇನ್ನೂ ಅದೇ ದುಃಖದಲ್ಲಿ, ಅದೇ ಕಷ್ಟದಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸ್ತಿದ್ವೇನೋ. ಅವ್ರಿಗೆ ಎಷ್ಟು ಕೃತಜ್ಞತೆಗಳು ತಿಳಿಸಿದ್ರು ಕಮ್ಮಿನೇ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸ್ತ್ರೀ ಎಷ್ಟು ಮಹತ್ವಳು, ಅವಳ ಜನ್ಮನೇ ಒಂದು ಪುಣ್ಯವಾದ ಜನ್ಮ ಅಂತ ನಾವೆಷ್ಟು ಅದ್ಭುತವಾಗಿ ತಿಳ್ಕೊಂಡ್ವಿ ಅಲ್ವಾ. ಸೊ ಪ್ರೇಮ್ನಾಥ್ ಸರ್ಗೆ ನಾವು ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸ್ಕೊಳ್ಳೋಣ. PMC ಕನ್ನಡ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಶ್ನೆ ಏನಾದರೂ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿಬಡಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.